ಮತ್ತೊಮ್ಮೆ ಸ್ವಾಗತ, ವೆಲ್ಕಮ್. ಎರಡೇ ಭಾಷೆ ನಂಗೆ ಬರೋದು. And program will be with the many languages because I am not only the person who is conducting. ನಾನು ಒಬ್ಳೆ ಅಲ್ಲ ಈ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡೋದು. ಇದರ ಹಿಂದೆ ತುಂಬಾ ಜನ ಇದ್ದಾರೆ, ನೀವು ಕೂಡ ಇದ್ದೀರಾ ತುಂಬಾ ಜನ. ಹಾಗಾಗಿ ಇಟ್ ವಿಲ್ ಬಿ ವಿತ್ ಮಲ್ಟಿಪಲ್ ಲ್ಯಾಂಗ್ವೇಜಸ್. ತುಂಬಾ ಜನಗಳಿಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂತ ಪ್ರಶ್ನೆ ಇದೆ. ಎಸ್, ಆನ್ಸರ್ ಈಸ್ ಮಲ್ಟಿಪಲ್. ಇಂಡಿಯಾ ಇಸ್ ವಿತ್ ಮೆನಿ ಲ್ಯಾಂಗ್ವೇಜಸ್. ಸೊ ನಮ್ಗೆ ಗೊತ್ತಿರುವ ಕೆಲವು ಲ್ಯಾಂಗ್ವೇಜ್ ಗಳಲ್ಲಿ ನಡೆಯುತ್ತೆ. ಬಟ್ ಆಫ್ಟರ್ ಆಲ್, language is not the barrier. The money or the health, wellness and wealth is not depending on our language. ಅದು ಎಲ್ರಿಗೂ ಒಂದೇ. ಹಾಗಾಗಿ ಇನ್ನೊಂದ್ಸಲ ಎಲ್ಲರಿಗೂ ಸ್ವಾಗತ. ಈ ಫಸ್ಟ್ ಡೇ ಆಫ್ ಅವರ್ ಪಾತ್ ಟು ಆಜಾದಿ. ಆ ಆಜಾದಿ ಅಂದ್ರೆ ಯಾವ್ದ್ರಲ್ಲೆಲ್ಲ ಆಜಾದಿ? ಫ್ರೀಡಮ್, ನಮಗೆ ಬೇಕಾಗಿರುವ ಫ್ರೀಡಮ್. It may be with the financial freedom, it may be the time freedom, and also with the wealth. ಅಂದ್ರೆ ಪ್ರಾಬ್ಲಮ್ಗಳಿಂದ ಫ್ರೀಡಮ್ ಇರಬಹುದು. ಎಷ್ಟೋ ಜನಗಳಿಗೆ ಮೈಂಡ್ ಅಲ್ಲಿ ಸ್ಟ್ರೆಸ್ ಅಂಡ್ ಆ ಸ್ಟ್ರೆಸ್ ಇಂದ, ಟೆನ್ಷನ್ ಇಂದ ರಿಲೀಫ್ ಇರಬಹುದು. ಅಂಡ್ ತುಂಬಾ ಜನಗಳಿಗೆ ಬೇರೆ 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 ವಿಷಯದ ಟ್ರಬಲ್, ಅದರಿಂದ ಫ್ರೀಡಮ್ ಇರಬಹುದು. ಸೊ ಪ್ರತಿಯೊಬ್ಬರಿಗೆ ಕೂಡ ನಿಮ್ಮದೇ ಆದ ಆಜಾದಿ ಅನ್ನ ತಗೊಳ್ಳುವಂತಹ ಪ್ಲಾಟ್ಫಾರ್ಮು. ಅಂಡ್ ಥ್ರೂ ಔಟ್ ದ 21 days, ಅಂದ್ರೆ ಮಂಡೆಯಿಂದ ಫ್ರೈಡೆ, ಪ್ರತಿ ದಿವಸ 7:30 ಶಾರ್ಪ್ ಇಟ್ ವಿಲ್ ಸ್ಟಾರ್ಟ್. ಮಂಡೆಯಿಂದ ಫ್ರೈಡೆ ತನಕ. ಅಂಡ್ ಸ್ಯಾಟರ್ಡೆ ಮತ್ತೆ ಸಂಡೇ ಈ ಪ್ರೋಗ್ರಾಮ್ ಇರಲ್ಲ, ಬಟ್ ಮೆನಿ ಅದರ್ ಪ್ರೋಗ್ರಾಮ್ಸ್ ಇರುತ್ತೆ. ನಿಮಗೆ ಅದರ ಲಿಂಕ್ ಸಿಗತ್ತೆ. ನೀವು ಹೇಗೆ ಅದನ್ನ ಬಳಸ್ಕೊಳ್ಳೋದು, ನಿಮ್ಮ ಆಜಾದಿಗೆ, ಆ ಪಾತ್ ಟು ಆಜಾದಿಗೆ ಅದನ್ನ ಹೇಗೆ ಬಳಸ್ಕೊಡೋದು ಕೂಡ ಇಲ್ಲಿ ನೀವು ಕಲಿತೀರಾ. ಸೊ ಮಂಡೇ ಟು ಫ್ರೈಡೆ ವಿಲ್ ಬಿ ದಿಸ್ session will be there, and Saturday, Sunday you will get connected with some other, whatever you need. Many programs will be there, you will get connected to that. We will help you to get connected to that. And ultimately the reason, purpose, path to ajadi is the main reason. But specially ivattina programu, ಈ ಸೆಷನ್ ಅನ್ನ ಶುರು ಮಾಡ್ಲಿಕ್ಕೆ ನಂಬರ್ 1 ರೀಸನ್ ಆನ್ಲೈನ್. Because Modi Care was happening, Modi Care was building with only offline with the many years back. This Zoom ಅಲ್ಲಿ ಅಥವಾ ನಮ್ಮ ಏನದು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಲ್ಲಿ ಆಗ್ತಾ ಇರೋದೊಂದು ರೀಸೆಂಟ್ಲಿ ತುಂಬಾ ಪಿಕಪ್ ಆಗ್ತಾ ಇರೋದು. ಸೊ ಈಗ ನನಗೆ ತುಂಬಾ ಖುಷಿ ಏನಂದ್ರೆ, ಆ ಆಫ್ಲೈನ್ ಇಂದ ಆನ್ಲೈನಿನ ಪಾಸಿಬಿಲಿಟಿ ಗೆ ಬಂದಿದೀವಿ. ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಬೆಸ್ಟ್. ಬಿಕಾಸ್ ಆಲ್ರೆಡಿ ಫ್ರಮ್ ಮಾರ್ಚ್ ಇಂದ, ಏಪ್ರಿಲ್ ಇಂದ ಅಂತ ತಗೊಳ್ಳಿ, those who are using the online for their business, Modi Care business, are growing a lot and they are enjoying their life also. Not only making money, not only business building, but more than that, they are very stress relieved, tension relieved, trouble ಇಂದ ಹೊರಗಡೆ ಬಂದಿದ್ದಾರೆ. So the same thing can be duplicated. ಈಗ ಇಲ್ಲಿ ಬಂದಿರುವಂತಹ ತುಂಬಾ ಜನ ನ್ಯೂ ಜಾಯಿನೀಸಿಗೆ ಪಾಸಿಂಗ್ ದಟ್ ಇನ್ಫಾರ್ಮೇಶನ್ in a right manner with the more understanding is the main motto, main mission of our this program. ಮೂಲ ಉದ್ದೇಶ, ಆನ್ಲೈನ್ ಅಲ್ಲಿ ನಾವು ಮಾಡುವಂತ ಬಿಸ್ನೆಸ್ ತುಂಬಾ ಜನ ಆಲ್ರೆಡಿ ನೀವು ಪ್ರೂವನ್ ಇಲ್ಲೇ ನೋಡ್ತೀರಾ, ಇದೇ ಸೆಷನ್ ಅಲ್ಲಿ ನೋಡ್ತೀರಾ. ಅಂತವರನ್ನ ಮೀಟ್ ಮಾಡಿಸೋದು ನಮ್ಮ ಜವಾಬ್ದಾರಿ. ನಮ್ಮದೇ ಟೀಮಿನ ಆಲ್ ಲೀಡರ್ಸು, ಪಾರ್ಟ್ನರ್ಸು ಅಂಡ್ ವೆರಿ ವೆರಿ ನ್ಯೂ ಜಾಯಿನೀಸ್, ಸೋ ಕಾಲ್ಡ್ ರೈಸಿಂಗ್ ಸ್ಟಾರ್ಸ್ ಅನ್ನ ತುಂಬಾ ಜನಗಳನ್ನ ನೀವು ನೋಡ್ತೀರಾ. ದಟ್ ಈಸ್ ದ ಮೇನ್ ಪರ್ಪಸ್. ಅಂಡ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಈಸ್, ಮೋದಿ ಕೇರು ಯಾಕೆ ನಡೀತಾ ಇದೆ? ವೈ ಇಸ್ ಮೋದಿ ಕೇರ್ ವಿತ್ ಯು? ವಾಟ್ ಈಸ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್? ನಿಮ್ಮ ಲೈಫ್ ಅಲ್ಲಿ ಅದು ಯಾವ ಚೇಂಜ್ ಯುವರ್ ಬೈಯಿಂಗ್ ಹ್ಯಾಬಿಟ್ ವಿಲ್ ಚೇಂಜ್ ಯುವರ್ ಲೈಫ್ ಅಂತ ತುಂಬಾ ಜನ ಆಲ್ರೆಡಿ ಮೋದಿ ಕೇರಿಗೆ ಬಂದಿರೋರು ಕೇಳಿರ್ತೀರಾ. ಬಟ್ ಅದು ನಿಮ್ಮ ಲೈಫ್ ಅಲ್ಲಿ ಆಗ್ಬೇಕಂದ್ರೆ ವಾಟ್ ಆರ್ ಆಲ್ ದ ಸ್ಟೆಪ್ಸ್ ಯು ಹ್ಯಾವ್ ಟು ಟೇಕ್? ಅಂಡ್ ನಂಬರ್ 1, ನೀವೀಗ ಝೂಮ್ ಅಲ್ಲಿ ಕನೆಕ್ಟ್ ಆಗಿದ್ದೀರಾ. ಐ ಶುಡ್ ಕ್ಲಾಪ್ ಯು. ವೆಲ್ಕಮ್ ಮಾಡ್ತೀನಿ ಕನೆಕ್ಟ್ ಆಗಿರೋದಕ್ಕೆ. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅಂಡ್ ದ ಸೆಕೆಂಡ್ ಒನ್, ಈ ಝೂಮ್ ಅನ್ನ ನೀವು ಕರೆಕ್ಟ್ ಆಗಿ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂದ್ರೆ, ಝೂಮಿನ ಬೆಸ್ಟ್ ರಿಸಲ್ಟ್ ತಗೊಳಕ್ಕೆ, ಝೂಮಿನ ಡಿಸಿಪ್ಲಿನ್ ಅನ್ನ ಕಲಿಯೋದು. ಅಂಡ್ ಝೂಮಿಗೆ ಲಿಂಕ್ ಆಗೋದು ನಂಬರ್ 1.
ಝೂಮಿನ ಡಿಸಿಪ್ಲಿನ್ ಅನ್ನ ಕಲಿಯೋದು ಸೆಕೆಂಡ್, ಅಂಡ್ ಮೋರ್ ದ್ಯಾನ್ ದಟ್ ನೀವು ಪಾರ್ಟಿಸಿಪೇಟ್ ಮಾಡೋದು. ಬಿಕಾಸ್ ಬರೋದು ತುಂಬಾ ಇಂಪಾರ್ಟೆಂಟ್, ಆ ಡಿಸಿಪ್ಲಿನ್ ನ ಕಲಿಯೋದು ಇನ್ನೊಂದು ಮುಖ್ಯ ಇಂಪಾರ್ಟೆಂಟ್. ಅಂಡ್ ಅದಕ್ಕಿಂತ ಹೆಚ್ಚು ಇದರಿಂದ ಪ್ರಯೋಜನ ಪಡೆಯುವವರು. ಎಸ್, ತುಂಬಾ ಜನ ಬರೀ ಮೋದಿ ಕೇರ್ ಪ್ರಾಡಕ್ಟ್ಸ್ ಗೆ ಬರ್ತಾರೆ. ದೇ ವಿಲ್ ಆಲ್ಸೋ ಗೆಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಬೆನಿಫಿಟ್ ಥ್ರೂ ದಿಸ್ ಪ್ರೋಗ್ರಾಮ್. ಅಂಡ್ ತುಂಬಾ ಜನ ಮೋದಿ ಕೇರ್ ಇಸ್ ಯೂಸ್ ಅಂಡ್ ಶೇರ್, ಆ ಶೇರ್ ಮಾಡಕ್ಕೆ ತಗೊಳ್ಳುವವರು ಕೂಡ they will also get the best of the best benefit out of this program. And the ultimate is those who want to change their life through Modi Care, they will be ultimately getting the best result. So starting in the 7:30 in the 8:30 tanka without any disturbance. ಅಂದ್ರೆ ನಿಮ್ಮ ಮೋದಿ ಮೊಬೈಲ್ ಅನ್ನ ನೋ ಡಿಸ್ಟರ್ಬೆನ್ಸ್ ಮೋಡ್ಗೆ ಹಾಕಿ, ಐದರ್ ಮೆಸೇಜಸ್ ಅಥವಾ ನಿಮ್ಮ ಫೋನ್ ಕಾಲ್ಗಳು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಅಂಡ್ ಈವನ್ ಇನ್ ದ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೋ ಸಲ ನಿಮ್ಮನ್ನ ಡೈವರ್ಟ್ ಮಾಡ್ತಾರೆ. ನಾವು ಇವಾಗ ನೀವೇನಂದ್ರೆ ಯು ಹ್ಯಾವ್ ಟು ಟೇಕ್ ದ ಲೀಡರ್ಶಿಪ್. ಏನು ಅಂದ್ರೆ ನೀವು ಅದರಿಂದ ಡೈವರ್ಟ್ ಆಗದೆ ಇರಕ್ಕೆ ನೀವು ಏನ್ ಮಾಡ್ಬೇಕು, ಸೊ ಅದು ಕೂಡ ಕಲ್ತ್ಕೊಳ್ಳುವಂತಹ ಟೈಮು. ಅಂಡ್ ಅಲ್ಟಿಮೇಟ್ಲಿ ದಿಸ್ ಇಸ್ ದ ಲೈಫ್ ಆಫ್ ಯುವರ್ ಸೆಲ್ಫ್. ಸೊ ನನಗೆ ತುಂಬಾ ಖುಷಿ ಏನಂದ್ರೆ, ಸಂಧ್ಯಾ ಕೃಷ್ಣಮೂರ್ತಿ ಅಂತ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಹೌಸ್ ವೈಫ್ ಆಗಿದ್ದೆ ತುಂಬಾ ವರ್ಷ. ಈ ಮೋದಿ ಕೇರ್ ಅವಕಾಶಕ್ಕೆ ಬಂದಾಗ ನೋ 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 ಅಂತ ನಂಗೆ ಫಸ್ಟ್ ನನ್ನ ಮನೆಯಿಂದ ಸಿಕ್ತು. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಡೂ ಇಟ್, ಐ ಹ್ಯಾವ್ ಟೇಕನ್ ಇಟ್. ಸೊ ವಿದಿನ್ 15 days 1 month ನಾನ್ ತಗೊಂಡ ನಿರ್ಧಾರಕ್ಕೆ ಐ ಗಾಟ್ ದ ಸಪೋರ್ಟ್, ಅಪ್ರಿಸಿಯೇಷನ್ ಫಸ್ಟ್ ನನ್ನ ಮನೆಯಿಂದಲೇ ಸಿಕ್ತು. ದಟ್ ಈಸ್ ದ ಮೂಲ ಮಂತ್ರ. ನಮ್ಮ ಮನೆಯಿಂದಲೇ ನಮಗೆ ಸಿಗ್ಬೇಕಾಗಿರುವಂತಹ ಫಸ್ಟ್ ಸಪೋರ್ಟ್, ಅದನ್ನ ತಗೊಳ್ಳುವಂತದ್ದು. ಅಂಡ್ ಅಲ್ಟಿಮೇಟ್ಲಿ ವಿತ್ ಸೋ ಮೆನಿ ಇಯರ್ಸ್ ಆಫ್ ಮೋದಿ ಕೇರ್, ಸೊ ಐ ಓನ್ಲಿ ಕ್ಲಾಪ್ ಫಾರ್ ಮೈ ಸೆಲ್ಫ್. ಅಂಡ್ ನನ್ನ ಬೆನ್ನನ್ನ ತಟ್ಟುಕೊಳ್ತೀನಿ. ಏನು ಅಂದ್ರೆ 10 ಫಾರಿನ್ ಟ್ರಿಪ್ಸ್ ಗೆ ಹೋಗಿ ಬಂದೆ. ಅಂಡ್ 2 ಸಲ ಮೋದಿ ಕೇರ್ ಇಂದ ನಂಗೆ ಕಾರು ಗಿಫ್ಟ್ ಆಗಿ, ಪಾಶ್ ಕಾರ್ ಗಿಫ್ಟ್ ಆಗಿ ಸಿಕ್ತು. ಅಂಡ್ ಅದೇ ಮೋದಿ ಕೇರ್ ಅಲ್ಲಿ ತುಂಬಾ ಜನಗಳಿಗೆ ಲೈಫ್ ಚೇಂಜ್ ಮಾಡುವಂತಹ ಅವಕಾಶ ನನ್ನ ಕೈ ಸಿಕ್ಕಿದೆ. ಆಲ್ರೆಡಿ ವಿ ಆರ್ ಡೂಯಿಂಗ್ ಇಟ್. ಸೊ ಅಂತವರನ್ನ ತುಂಬಾ ಜನಗಳನ್ನ ಇವತ್ತು ನೋಡ್ತೀರಾ. ಸೊ ಈಗ ನನ್ನ ಕೆಲ್ಸ ನನಗಿಂತ ಬೆಟರ್ ಫಸ್ಟ್ ಟಾಪಿಕ್, ಯಾಕೆ ನಾವೆಲ್ಲ ಇಲ್ಲಿ ಇದ್ದೀವಿ ಅಂತವದ, ವಾಟ್ ಈಸ್ ದ ರಿಯಲ್ ಪಿಕ್ಚರ್ ಆಫ್ ಮೋದಿ ಕೇರ್ ಅಂತ ತೋರಿಸ್ಕೊಳ್ಳಿಕ್ಕೆ ನನಗಿಂತ ಬೆಟರ್ ಪರ್ಸನ್. ಅಂಡ್ ಮೈ ಓನ್ ಹಸ್ಬೆಂಡ್, he was working as a scientist in ISRO, but with Modi Care he was used to do part-time only, but now he is already retired. We are full-time into Modi Care. Couples are the best with Modi Care. So avrana introduce ಮಾಡ್ಕೊಡ್ತೀನಿ. Thanks to you all once again connecting with us. So now it is the platform for my husband Krishnamurthy, was working as a scientist in ISRO. ಚಪ್ಪಾಳೆಯೊಂದಿಗೆ. So friends, good Modi Care morning. First of all, ಎಲ್ರಿಗೂ ಕೂಡ ಹಾರ್ಟಿ ಕಂಗ್ರಾಚುಲೇಷನ್ಸ್. ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಅಂಡ್ ಅದನ್ನೇ ತೋರಿಸ್ತದೆ ಏನು ಅಂತಾರೆ, ಮೋದಿ ಕೇರ್ ಅನ್ನು ಎಷ್ಟು ಕಮಿಟೆಡ್ ಆಗಿ ನೀವೆಲ್ಲರೂ ಕೂಡ ತಗೊಂಡಿದ್ದೀರಿ ಅಂತ ಹೇಳಿ. ಕನೆಕ್ಟಿವಿಟಿ ಹೌದು. ಸೊ ಪ್ರತಿಯೊಬ್ಬರಿಗೂ ಕೂಡ ಹಾರ್ಟಿ ಕಂಗ್ರಾಚುಲೇಷನ್ಸ್. ನೋಡಿ ಒಂದ್ ನಿಮಿಷ. ಮೊಬೈಲ್ ಡೇಟಾ ಯಾಕೆ ಕಟ್ ಇದಾಗಿದೆ, ಎಲ್ಲ ಸ್ಟಕ್ ಆಗಿದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇನ್ನು ಹೊರಗೆ ಹೋಗಿ ನೋಡೋದಕ್ಕೆ ಬರ್ತಾ ಇದೆಯಾ ಅಂತ ಹೇಳಿ. ಓಕೆ ಓಕೆ. ಸೊ ನಂದು ಇನ್ನು ಸ್ಟಕ್ ಆಗಿದೆ, ನೋಡೋ ಒಂದು ನಿಮಿಷ. ಕೇಳ್ತಾ ಇದೆಯಾ? Audio is fine. Audio is fine, sir. Audio is fine. Okay. ಓಕೆ, ನಾನು ಕಂಟಿನ್ಯೂ ಮಾಡ್ತೇನೆ. ಏನೋ ನಮ್ದು ಬಹುಶಃ ವೈಫೈ ಇದಾಯ್ತು, ನಾನು ಡೇಟಾಕ್ಕೆ ಹಾಕಿದ್ದೇನೆ. ಓಕೆ, ನಾನು ನನ್ನ ವಿಡಿಯೋ ಕಾಣಿದ್ರು ಆಡಿಯೋ ಸ್ಟಾರ್ಟ್ ಮಾಡ್ತೇನೆ.
ಫಸ್ಟ್ ಆಫ್ ಆಲ್ ಏನು ಅಂತಾರೆ, ಯಾರು ಇವತ್ತು ಮೋದಿ ಕೇರ್ ಅವಕಾಶಕ್ಕೆ ಬಂದಿರುವವರು ಕೆಲವರು ಇದರ ಬಿಗ್ ಪಿಕ್ಚರ್ ನೋಡಿ ಬಂದಿರ್ತಾರೆ ಅಂಡ್ ಕೆಲವರು ಹೆಸಿಟೇಷನ್ ಅಲ್ಲಿ ಬಂದಿರ್ತಾರೆ. ಇಟ್ ಇಸ್ ಎ ಫ್ಯಾಕ್ಟ್. ಯಾಕೆಂತಾರೆ ವರ್ಲ್ಡ್ ಓವರ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಹಿಸ್ಟ್ರಿ ನೋಡಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, USA ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಮಾರ್ಕೆಟಿಂಗ್ ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಶುರುವಾಗಿ ಆಲ್ಮೋಸ್ಟ್ 70 years ಆಗಿದೆ. ಅಂಡ್ ಫಸ್ಟ್ 20 years ಅಲ್ಲಿನೂ ಕಷ್ಟ ಇತ್ತು. ತುಂಬಾ ಜನರು ಅದನ್ನ ಕನ್ಫ್ಯೂಷನ್ ಮಾಡಿಕೊಂಡಿದ್ರು. ಅದಕ್ಕೂ ಮನಿ ಚೇಂಜ್ ಸ್ಕೀಮಿಗೂ ಡಿಫ್ರೆನ್ಸ್ ಗೊತ್ತಿರ್ಲಿಲ್ಲ. ಒಂದು ಆಲ್ಮೋಸ್ಟ್ 20 years ಆದ್ಮೇಲೆ ಎಲ್ಲನೂ ಲೀಗಲೈಸ್ ಆಯ್ತು, ಎಲ್ಲನೂ ಸ್ಟ್ರೀಮ್ ಲೈನ್ ಆಯ್ತು. ಅದೇ ತರ ನಾವ್ ಅಂದ್ಕೊಳ್ಬಹುದು ಏನು ಅಂತಾರೆ, ನಮ್ಮ ದೇಶದಲ್ಲಿ ಕೂಡ ಫಸ್ಟ್ 20 years ತುಂಬಾ ಜನರಿಗೆ ಗವರ್ಮೆಂಟ್ ಗೆ ಕೂಡ ಏನಂತಾರೆ ಕನ್ಫ್ಯೂಷನ್ ಇತ್ತು. ಮನಿ ಚೇಂಜ್ ಸ್ಕೀಮ್ ಮತ್ತೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಥವಾ ಲೀಗಲ್ ಆಗಿ ಮಾಡ್ತಾ ಇರುವ ಮೋದಿ ಕೇರ್ ಅಂತ ಒಂದು ಸುಂದರ ಅವಕಾಶದ ಬಗ್ಗೆ ಅವರಿಗೂ ಡಿಫರೆನ್ಸ್ ಗೊತ್ತಿರ್ಲಿಲ್ಲ. ಸೊ ಜಾಸ್ತಿ ಎನ್ಕರೇಜ್ಮೆಂಟ್ ಇರ್ಲಿಲ್ಲ. ಈಗ ನಾವು ಒಂದು ಆಲೋಚನೆ ಮಾಡ್ಬೇಕಾದ್ದು, ಎನಿವೇರ್ ಇನ್ ದಿ ವರ್ಲ್ಡ್ ಯಾರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ, ದೇ ಆಲ್ ಹ್ಯಾವ್ ಬಿನ್ ಬಿಲ್ಡಿಂಗ್ ನೆಟ್ವರ್ಕ್. ಬಟ್ ಒಂದೇ ಒಂದು ಏನು ಅಂತಾರೆ, ಅದು ಕೆಲವೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಬಟ್ ಅದ ಆಲ್ ಆರ್ ಕ್ರಿಯೇಟಿಂಗ್ ನೆಟ್ವರ್ಕ್. ಯು ಟೇಕ್ ಎನ್ ಎಕ್ಸಾಂಪಲ್ ಆಫ್ ನಮ್ಮ ದೇಶದ ಪ್ರೌಡ್ ಇಂಡಸ್ಟ್ರಿಯಲಿಸ್ಟ್ ಪ್ರತಿಯೊಬ್ಬರು ಕೂಡ ಹೆಸರು ಕೇಳಿರ್ತಾರೆ, ನೀವು ಅಂಬಾನಿ ಆಯ್ತು. ಓಕೆ, ರಿಲಯನ್ಸ್ ಇಂಡಸ್ಟ್ರಿ ಧೀರುಭಾಯಿ ಅಂಬಾನಿ ಸ್ಟಾರ್ಟ್ ಮಾಡಿದ್ರು, ಅವರ ಮಗ ಮುಖೇಶ್ ಅಂಬಾನಿ ಈಗ ದೊಡ್ಡದಾಗಿ ಬೆಳೀತಾ ಇದ್ದಾರೆ. ಆದ್ರೆ ಜಸ್ಟ್ ಆಲೋಚನೆ ಮಾಡಿ, ಒಂದು 10 ಅಥವಾ 15 ವರ್ಷ ಇಟ್ ವಾಸ್ ಅನ್ಇಮ್ಯಾಜಿನೇಬಲ್. ಅಂಡ್ ಭಾರತದಿಂದ ಮುಖೇಶ್ ಅಂಬಾನಿ ಈಸ್ ದ 4th richest ಪರ್ಸನ್ ಇನ್ ದಿ ವರ್ಲ್ಡ್ ನೌ. ಅಂಡ್ ಜಸ್ಟ್ ಇಮ್ಯಾಜಿನ್ ಮಾಡಿ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಾರೆ, ಯಾವುದೇ ಟ್ರೆಂಡ್ ವರ್ಲ್ಡ್ ಅಲ್ಲಿ ಬಂದಂತದ್ದು ಭಾರತಕ್ಕೂ ಬಂದೇ ಬರುತ್ತೆ. ನಾವು ಅಂದ್ಕೊಂಡಿದ್ರೆ ಶ್ರೀಮಂತರಾಗುವುದು ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರುದು ಅಥವಾ ದೊಡ್ಡ ದೊಡ್ಡ ಟ್ರೆಂಡ್ ಬೇರೆ ದೇಶದಲ್ಲಿ ಮಾತ್ರ ಇರುವುದು ಅಂತ ಹೇಳಿದ್ರೆ ವಿ ಆರ್ ಮಿಸ್ಟೇಕನ್. ಯಾಕೆಂತಾರೆ ಯಾವುದೇ ವಂಡರ್ಫುಲ್ ಒಂದು ಟ್ರೆಂಡ್ ಇರುವಂತದ್ದು ಭಾರತಕ್ಕೆ ಬಂದೇ ಬರುತ್ತೆ. ಅಂಡ್ ಇನ್ನೂ ಒಂದು ಏನು ಅಂತಾರೆ, ನಿಮ್ಗೆ ಇನ್ನೂ ಒಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಡೈರೆಕ್ಟ್ ಮಾರ್ಕೆಟಿಂಗ್ ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ನಲ್ಲಿ ಎಷ್ಟು ಇನ್ಕಮ್ ಪಡ್ಕೊಳ್ಬಹುದು ಅಂತ ಹೇಳುದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ವರ್ಲ್ಡ್ಸ್ ರಿಚೆಸ್ಟ್ ಅಂದ್ರೆ ರಿಚೆಸ್ಟ್ ನೆಟ್ವರ್ಕರ್, ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುವ ರಿಚೆಸ್ಟ್ ಪರ್ಸನ್ ಈಸ್ ಫ್ರಾಮ್ ಎ ಕಂಪನಿ ಕಾಲ್ಡ್ ಎ ಸಕ್ಸಸ್ ಫ್ಯಾಕ್ಟರಿ USA ಅಲ್ಲಿ. ಆ ಕಂಪನಿ ಹೆಸರು ಸಕ್ಸಸ್ ಫ್ಯಾಕ್ಟರಿ ಅಂತ ಹೇಳಿ. ಆ ಪರ್ಸನ್ ನ ಆನ್ಯುವಲ್ ಇನ್ಕಮ್ 240 ಕೋಟಿ. ಇದು 2018-19 ಇಸವಿ. ಇದಂದ್ರೆ 1.5 ವರ್ಷದ ಹಿಂದೆ ಆಸ್ ಪರ್ ದಿ ರೆಕಾರ್ಡ್ಸ್ ಪ್ರಕಾರ ರಿಚೆಸ್ಟ್ ಪರ್ಸನ್ ಅವರು ಅರ್ನ್ ಮಾಡಿದಂತ ಅಮೌಂಟ್ 240 ಕೋಟಿ. ಅಂದ್ರೆ ಒಂದು ಪ್ರತಿ ತಿಂಗಳು ಅವರು ಅರ್ನ್ ಮಾಡ್ತಾ ಇರುವಂತ ಇನ್ಕಮ್ 20 ಕೋಟಿ. ಇದನ್ನ ನೋಡಿಬಿಟ್ಟು ನೀವು ಅಂದ್ಕೊಳ್ಬಹುದು ಏನಂತಾರೆ, ಅದೆಲ್ಲ ಅಲ್ಲಿ ನಡೀಬಹುದು, ಇಲ್ಲಿ ನಡೆಯುವುದಿಲ್ಲ. ಬಟ್ ಇದೇ ಒಂದು 5-10 ವರ್ಷ ಆದ್ಮೇಲೆ ನೋಡಿ, ನೀವು ಆಶ್ಚರ್ಯ ಪಡ್ತೀರಾ. ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಮೋದಿ ಕೇರ್ ಅಲ್ಲೇನೆ 10-20 ಕೋಟಿ ಅರ್ನ್ ಮಾಡೋರು ಇರ್ತಾರೆ. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಅಂಡ್ ಖಂಡಿತವಾಗಿ ಕೂಡ, ಯಾಕಂದ್ರೆ ಲಾಸ್ಟ್ 4-5 ವರ್ಷದ ಗ್ರೋತ್ ನೋಡಿದ್ರೆ 240 ಕೋಟಿ ಅವರ ಆನ್ಯುವಲ್ ಇನ್ಕಮ್. ಅಂಡ್ ಇನ್ನೂ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಅಂತ ಹೇಳಿದ್ರೆ, ಅದೇ ಲಿಸ್ಟ್ ಅಲ್ಲಿ ನಮ್ಮ ಸುರೇಖಾ ಭಾರ್ಗವ್ ಮೇಡಮ್ ಇದ್ದಾರೆ. ಶಿ ಈಸ್ ಇನ್ ದಿ 950th ಪೊಸಿಷನ್. ಅಂಡ್ ಸುಮಾರು 4200 ಜನ ವರ್ಲ್ಡ್ ಅಲ್ಲಿ ಅತ್ಯಂತ ಮ್ಯಾಕ್ಸಿಮಮ್ ಅರ್ನ್ ಮಾಡುವ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಮಾಡುವವರ ಹೆಸರು ಅದರಲ್ಲಿ ಕೊಟ್ಟಿದ್ದಾರೆ. ಈ 4200 ಜನರು ಎಲ್ಲರೂ ಕೂಡ ಸುಮಾರು 3 ಕೋಟಿಗಿಂತ ಜಾಸ್ತಿ ಆನ್ಯುವಲ್ ಇನ್ಕಮ್ ಅನ್ನು ಪಡಿತಾ ಇದ್ದಾರೆ. ಅಂತವರ ಹೆಸರು 4200 ಹೆಸರಿದೆ. ಅಂಡ್ ಈ ನಂಬರ್ಸ್ ಜಾಸ್ತಿ ಆಗ್ತಾನೆ ಹೋಗ್ತದೆ. ಯಾತಕ್ಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಾರೆ, ವರ್ಲ್ಡ್ ಓವರ್ ಡೈರೆಕ್ಟ್ ಮಾರ್ಕೆಟಿಂಗ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ನ ಬಿಸ್ನೆಸ್ ಸುಮಾರು $210 ಬಿಲಿಯನ್. $210 ಬಿಲಿಯನ್ ಅಂತ ಹಿಡಿದೆ. ಹ್ಯೂಜ್ ಅಮೌಂಟ್, ಬಹಳ ದೊಡ್ಡ ಅಮೌಂಟ್. ಯಾಕಂದ್ರೆ $1 ಬಿಲಿಯನ್ ಅಂತ ಹೇಳಿದ್ರೆ ಸುಮಾರು 7,500 ಕೋಟಿ. ಸೊ 210 ಗುಣಿಸು 7,500 ಕೋಟಿ ಅಂತ ಬಿಸ್ನೆಸ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ನಲ್ಲಿ ಬೇರೆಲ್ಲಾ ದೇಶದಲ್ಲಿ ನಡೀತದೆ. ಅಂಡ್ ಗುಡ್ ನ್ಯೂಸ್ ಏನು ಅಂತಾರೆ, ನಮ್ಮ ಭಾರತದ ಶೇರ್ ಅಂದ್ರೆ ನಮ್ಮ ಎಲ್ಲಾ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿಗಳ ಶೇರ್ ಇಟ್ ಈಸ್ ಲೆಸ್ ದೆನ್ 1%. 1% ಗಿಂತಲೂ ಕಮ್ಮಿ. ನಮ್ಮದು ಹಾರ್ಡ್ಲಿ ಈಗ 0.8% ಇದೆ. ಇದೇ ನೋಡಿ, ಈ ಟ್ರೆಂಡ್ ಕ್ಯಾಚ್ ಅಪ್ ಆಗ್ತಾ ಹೋದಾಗೆ ನಮ್ಗೆ ಎಲ್ರಿಗೂ ಗೊತ್ತು. ಯಾಕಂತಾರೆ ಬೇರೆ ದೇಶದಲ್ಲಿ ಇದ್ದ ಟ್ರೆಂಡ್ ನಮ್ಮ ದೇಶದಲ್ಲಿ ಬಂದೇ ಬರುತ್ತೆ. ಆ ಟ್ರೆಂಡ್ 0.8% ಇಂದ ಜಸ್ಟ್ 5% ಆಗ್ಲಿ, 5% ಆಯ್ತು ಅಂತಾರೆ 7 times ಗ್ರೋತ್. 7 times ಗ್ರೋತ್ ಅಂತ ಹೇಳಿದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡ ಟರ್ನ್ ಓವರ್ ಬರುತ್ತೆ, ಎಷ್ಟು ದೊಡ್ಡ ಇನ್ಕಮ್ ಅನ್ನು ಪಡ್ಕೊಳ್ಬಹುದು ಅಂತ ಹೇಳಿ. ಇವತ್ತು ಅಮೆರಿಕದಲ್ಲಿ ಸುಮಾರು 50% ಜನರಿಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಗೊತ್ತು.
ಅಂಡ್ 50% ಜನ ಡೈರೆಕ್ಟ್ ಮಾರ್ಕೆಟಿಂಗ್ ನಲ್ಲಿ ಪ್ರಾಡಕ್ಟ್ ತಗೊಳ್ತಾ ಇದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಇನ್ನು ಬಹಳ 1% ಮಾತ್ರ ಇದ್ದಾರೆ. ಹಾಗಿರುವಾಗ ನೀವು ಆಲೋಚನೆ ಮಾಡಿ ಪೊಟೆನ್ಶಿಯಲ್. ನಮ್ಗೆಲ್ರಿಗೂ ಗೊತ್ತು, ಕಂಪ್ಯೂಟರ್ಸ್ ಬರುವಾಗ, ಇಂಡಿಯಾಕ್ಕೆ ಬರುವಾಗ ಎಲ್ಲರೂ ಅಂದ್ಕೊಂಡ್ರು ಕಂಪ್ಯೂಟರ್ಸ್ ಎಲ್ಲ ಇಂಡಿಯಾದಲ್ಲಿ ವರ್ಕ್ ಆಗೋದಿಲ್ಲ. ಯಾಕೆಂತಾರೆ ಸುಮಾರು 30-40 ವರ್ಷದ ಹಿಂದೆ ಸುಮಾರು 2000-3000 ರೂಪಾಯಿಗೆ ಸಂಬಳಕ್ಕೆ ಜನ ಸಿಗ್ತಾ ಇದ್ರು. ತುಂಬಾ ಜನರು ಅಂದ್ಕೊಂಡ್ರು ಏನು ಅಂತಾರೆ, 3-4 ಸಾವಿರ ರೂಪಾಯಿ ಸಂಬಳಕ್ಕೆ ಜನ ಸಿಗ್ತಾರೆ, ಕಂಪ್ಯೂಟರ್ ಎಲ್ಲಿ ವರ್ಕ್ ಆಗ್ತದೆ. ಬಟ್ 20 ವರ್ಷದಲ್ಲಿ ಸಿಚುವೇಶನ್ ಟೋಟಲಿ ಚೇಂಜ್ ಆಯ್ತು. ಯಾಕೆಂದ್ರೆ ಕಂಪ್ಯೂಟರ್ಗಳು ಎಲ್ಲ ಆಫೀಸ್ ಆಕ್ಯುಪೈ ಮಾಡಿದವು, ಆದ್ರೆ ತುಂಬಾ ಜನರು ಮನೆಗೆ ಹೋದ್ರು. ಅದರಿಂದಾಗಿ ಬೇರೆ ಬೇರೆ ಕೆಲಸಗಳ ನಿರ್ಮಾಣ ಆಯ್ತು. ಆದ್ರೆ ಮನೆ ಮ್ಯಾನ್ಯುಯಲ್ ವರ್ಕ್ ಮಾಡ್ತಾ ಇದ್ದವರು ಎಷ್ಟೋ ಜನರು ಅವರ ಸ್ಕಿಲ್ ಅಪ್ಗ್ರೇಡ್ ಮಾಡಿ ಬೇರೆ ಕೆಲಸಕ್ಕೆ ಹೋಗ್ಬೇಕಾಯ್ತು. ಅಂಡ್ ಮೊಬೈಲ್ ಬಂದು ಭಾರತಕ್ಕೆ ಬಂದು ಹಾರ್ಡ್ಲಿ 20 ವರ್ಷ ಆಗಿದೆ ಅಷ್ಟೇ. ಈವನ್ 2002 ಇಸವಿಯಲ್ಲಿ ಮೊಬೈಲ್ ಇನ್ಕಮಿಂಗ್ ಕಾಲ್ ಚಾರ್ಜ್, ಔಟ್ ಗೋಯಿಂಗ್ ಕಾಲ್ ಚಾರ್ಜ್ ಎರಡೂ ಇತ್ತು. ಅಂಡ್ ವೆರಿ ಎಕ್ಸ್ಪೆನ್ಸಿವ್. ತುಂಬಾ ರಿಚ್ ಪರ್ಸನ್ಸ್ ಮಾತ್ರ ಮೊಬೈಲ್ ಫೋನ್ ಅನ್ನು ಎಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಬಟ್ ಇವತ್ತು ಇಂಡಿಯಾ ವರ್ಲ್ಡಿನ ನಂಬರ್ 1 ಮಾರ್ಕೆಟ್ ಮೊಬೈಲ್ಗೆ. ಅಂಡ್ ನಾನ್ ವಿಜುವಲೈಸ್ ಮಾಡ್ತಾ ಇದ್ದೇನೆ, ಎಲ್ಲರೂ ವಿಜುವಲೈಸ್ ಮಾಡ್ತಾ ಇದಾರೆ, ಗವರ್ಮೆಂಟ್ ವಿಜುವಲೈಸ್ ಮಾಡ್ತಾ ಇದಾರೆ, ಇಂಡಸ್ಟ್ರೀಸ್ ವಿಜುವಲೈಸ್ ಮಾಡ್ತಾರೆ, ಹಲವಾರು ಆರ್ಗನೈಸೇಷನ್ಸ್ ವಿಜುವಲೈಸ್ ಮಾಡ್ತಾ ಇದಾರೆ ಅಂತ ಹೇಳಿ ಅದೇ ಟ್ರೆಂಡ್ ನಮ್ಮ ಭಾರತದಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಕೂಡ ಬಂದೇ ಬರುತ್ತೆ. ಸೊ ಆ ತರ ಬರುವಾಗ ನಾವು ಯಾವ ಸ್ಪೀಡ್ ಸ್ಪಾಟ್ ಅಲ್ಲಿ ಇದ್ದೇವೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಅದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನಾವು ಒನ್ ಆಫ್ ದಿ ಫೈನೆಸ್ಟ್ ಕಂಪನಿ ಜೊತೆ ಇದ್ದೇವೆ. ಅಂಡ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ತುಂಬಾ ಜನರು ಕನ್ಫ್ಯೂಷನ್ ಮಾಡ್ತಾರೆ. ಯಾಕಂದ್ರೆ ಫಸ್ಟ್ ಟೈಮ್ ಸೇರಿದವರು ಹೊರಗಡೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ಏನಂತಾರೆ, ಡೈರೆಕ್ಟ್ ಮಾರ್ಕೆಟಿಂಗ್ ಅಂತಾರೆ ನಾವು ಡೋರ್ ಟು ಡೋರ್ ಸೇಲ್ಸ್ ಮಾಡ್ತೇವೆ ಅಂತ ಹೇಳಿ. ಸ್ನೇಹಿತರೆ, ಡೈರೆಕ್ಟ್ ಮಾರ್ಕೆಟಿಂಗ್ ಅಂತಾರೆ ವೆರಿ ಸಿಂಪಲ್. ಅಂಗಡಿಯಲ್ಲಿ ಪ್ರಾಡಕ್ಟ್ಸ್ ಗಳು ಏನಾಗುತ್ತೆ ಅಂತಾರೆ ಬೇರೆ ಬೇರೆ ಕೈ ಬದಲಾಯಿಸಿ ಬಂದಿರುತ್ತೆ. ನಮ್ಗೆಲ್ರಿಗೂ ಗೊತ್ತು, ಹೋಲ್ಸೇಲರ್, ರಿಟೇಲರ್, ಮಿಡಲ್ ಮ್ಯಾನ್ ತುಂಬಾ ಜನ ಇರ್ತಾರೆ, ಅಡ್ವರ್ಟೈಸ್ಮೆಂಟ್ ಇರ್ತಾರೆ. ಆದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ನಲ್ಲಿ ಡೈರೆಕ್ಟ್ ಆಗಿ ಕಂಪನಿಯಿಂದ ಐದರ್ ಕಸ್ಟಮರ್ ಅಥವಾ ಅದರ ಜೊತೆ ಕೈ ಜೋಡಿಸಿದವರಿಗೆ ಪ್ರಾಡಕ್ಟ್ಸ್ ಗಳು ಡೈರೆಕ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಏನು ಅಂತಾರೆ, ಅಡ್ವಾಂಟೇಜ್ ಏನು ಅಂತಾರೆ, ಇಲ್ಲಿ ಅನ್ಅಡಲ್ಟ್ರೇಟೆಡ್ ಅಂದ್ರೆ ಯಾವುದೇ ಕಲಬೆರಕೆ ಇಲ್ಲದೆ ಪ್ರಾಡಕ್ಟ್ಸ್ ಗಳು ಜನರಿಗೆ ತಲುಪುತ್ತೆ. ಅಂಡ್ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂತಾರೆ, ಯಾರ್ಯಾರನ್ನು ಶ್ರೀಮಂತರ ಮಾಡುವ ಮೊದಲು ಈ ಒಂದು ಸಿಸ್ಟಮ್ ನಲ್ಲಿ ಬಹಳಷ್ಟು ಜನರು ಅವರು ಆ ಒಂದು ಇನ್ಕಮ್ ಅನ್ನು ಶೇರ್ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಗವರ್ಮೆಂಟ್ ಕೂಡ ಇದನ್ನೆಲ್ಲ ಮನಗಂಡು ಅವರು ಎನ್ಕರೇಜ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂಡ್ ಸ್ಪೆಷಲಿ ಲಾಸ್ಟ್ 3-4 ಇಯರ್ಸ್ ಇಂದ ತುಂಬಾ ಎನ್ಕರೇಜ್ಮೆಂಟ್ ಇದೆ. ಅಂಡ್ ತುಂಬಾ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನೀಸ್ಗಳು ಭಾರತಕ್ಕೆ ಬರಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂತ ಒಂದು ಟೈಮ್ ನಲ್ಲಿ ನಾವು ಕೈ ಜೋಡಿಸ್ತಾ ಇರುವಂತ ಕಂಪನಿ, ನಾವು ಯಾವ ಕಂಪನಿ ಜೊತೆಗೆ ಅಸೋಸಿಯೇಟ್ ಆಗಿದ್ದೇವಾ ಅದು ಒನ್ ಆಫ್ ದಿ ಮೋಸ್ಟ್ ಏನು ಅಂತಾರೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರುವ ಕಂಪನಿ ಜೊತೆಗೆ ನಾವು ಕೈ ಜೋಡಿಸ್ತೇವೆ. ಅಂಡ್ ತುಂಬಾ ಜನರು ಏನು ಅಂತಾರೆ, ಯಾವ್ದೋ ಕಂಪನಿ ಜೊತೆ ಕೈ ಜೋಡಿಸ್ಬಿಟ್ಟು ಆಮೇಲೆ ಒದ್ದಾಡ್ತಾ ಇರ್ತಾರೆ. ಯಾಕೆಂತಾರೆ ಆ ಕಂಪನಿಯ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲದಿದ್ರೆ ಏನಾಗುತ್ತೆ ಅಂತಾರೆ, ಅವರು ಬಿಸ್ನೆಸ್ ಬಿಲ್ಡ್ ಮಾಡ್ತಾರೆ. ಬಿಸ್ನೆಸ್ ಬಿಲ್ಡ್ ಮಾಡಿ ಆ ಕಂಪನಿ ಮುಚ್ಚಿ ಹೋದಾಗ ಅವರಿಗೆ ಮುಖಭಂಗ ಆಗುತ್ತೆ, ಅವ್ರ ಫ್ರೆಂಡ್ಶಿಪ್ ಕಳ್ಕೊಳ್ತಾರೆ, ಅವರು ಡೈರೆಕ್ಟ್ ಮಾರ್ಕೆಟಿಂಗ್ ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಬಗ್ಗೆ ನೆಗೆಟಿವ್ ಆಗ್ತಾರೆ. ಅಂತವರು ಹೊರಗಡೆ ಸುಮಾರು ಜನ ಇದ್ದಾರೆ. ಅಂಡ್ ಅವರನ್ನು ನೋಡಿ ಯಾರು ಕೂಡ ಭಯ ಪಡಬೇಡಿ. ಯಾಕೆಂತಾರೆ ಯಾರ್ಯಾದ್ರೂ ನಿಮ್ಗೆ ನೋಡಿ ನಾನು ಕೂಡ ಈ ತರ ಒಂದು ಅವಕಾಶಕ್ಕೆ ಸೇರಿದೆ, ಮೋದಿ ಕೇರ್ ಅಂತದ್ದು ಬೇರೆದಕ್ಕೆ ಸೇರಿದ್ರೆ ಅಂತ ಹೇಳಿ ಯಾರು ಭಯ ಪಡಬೇಡಿ. ನೀವು ಒಂದು ಅರ್ಥ ಮಾಡಿಕೊಳ್ಬೇಕು, ಅದು ಯಾರಾದ್ರೂ ಬೇರೆ ಕಂಪನಿ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಅವರಿಗೆ ದೊಡ್ಡ ಕನಸಿದೆ. ಅಂಡ್ ಅವರು ಕೂಡ ಇನ್ಕಮ್ ಅರ್ನ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಒಂದು ಸ್ಟೇಜ್ ಅಲ್ಲಿ. ಅದು ಬಹುಶಃ ಅವರಿಗೆ ವರ್ಕೌಟ್ ಆಗಿರ್ಲಿಕ್ಕಿಲ್ಲ ಅವರ ಮೊದಲನ ಕಂಪನಿಯಲ್ಲಿ. ಅಂಡ್ ಈಗ ವಿಡಿಯೋ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅಂಡ್ ಫಸ್ಟ್ ಆಫ್ ಆಲ್ ನಾನು ಇದರ ಮಿಡ್ಲ್ ಅಲ್ಲಿ ನಿಮ್ಗೆ ಎಲ್ರಿಗೂ ಕಂಗ್ರಾಚುಲೇಟ್ ಹೇಳ್ಬೇಕು ಅಂತಿದ್ದೇನೆ. ಯಾಕೆಂತಾರೆ ಫಸ್ಟ್ ಟೈಮ್ ನಮ್ಮ ಝೂಮ್ ಮೀಟಿಂಗ್ ನಲ್ಲಿ 100 ನಂಬರ್ ಕ್ರಾಸ್ ಆಗಿ ಬ್ಯಾಡ್ ಲಕ್ ಏನು ಅಂತಾರೆ, ಕೆಲವರಿಗೆ ಜಾಯಿನ್ ಆಗ್ಲಿಕ್ಕೆ ಆಗಿಲ್ಲ. ಬಟ್ ಏನು ಮಾಡುವ ಹಾಗಿಲ್ಲ, ಯಾಕೆಂದ್ರೆ ಲಿಮಿಟೇಷನ್ ಇಸ್ 100 ಪೀಪಲ್. ಸೊ ಅಂತ ಒಂದು ಬ್ಯಾಕ್ ಗ್ರೌಂಡ್ ಡೈರೆಕ್ಟ್ ಮಾರ್ಕೆಟಿಂಗ್ ಇದೆ ಫ್ರೆಂಡ್ಸ್. ಅಂಡ್ ಯಾರು ಕೂಡ ಇದನ್ನು ಹೆಮ್ಮೆಯಿಂದ ಮಾಡ್ಕೊಳ್ಬಹುದು. ಯಾಕೆಂತಾರೆ ಇಲ್ಲಿ ನೋಡಿ, ಮಿಡಲ್ ಮ್ಯಾನಿಗೆ ಹೋಗುವಂತ ದುಡ್ಡನ್ನು ನಾವು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬಹುದು. ಅಂತ ಒಂದು ಅವಕಾಶಕ್ಕೆ ನಾವು ಸೇರಿದ್ದೇವೆ. ಹಾಗಾಗಿ ನಾವು ಹೆಮ್ಮೆಯಿಂದ ಈ ಬಿಸ್ನೆಸ್ ಅನ್ನು ಮಾಡಬಹುದು. ಅಂಡ್ ಈಗ ನಾವು ನೋಡೋಣ, ನಮ್ಮ ವಿ ಆರ್ ಆಲ್ ವೆರಿ ಲಕ್ಕಿ ಟು ಬಿ ಅಸೋಸಿಯೇಟೆಡ್ ವಿತ್ ಮೋದಿ ಕೇರ್. ಅಂಡ್ ಯಾತಕ್ಕೆ ನಾವು ಲಕ್ಕಿ ಅಂತ ಹೇಳಿದ್ರೆ,
ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫ್ರೆಂಡ್ಸ್ ಬಹಳ ಇಂಪಾರ್ಟೆಂಟ್ ಏನು ಅಂತಾರೆ ಕಂಪನಿಯ ಬ್ಯಾಕ್ ಗ್ರೌಂಡ್. ಕಳೆದ 87 ವರ್ಷದಿಂದ ಒಂದು ಕಂಪನಿ ಇದೆ ಅಂತ ಹೇಳಿದ್ರೆ ನಾವು ಧೈರ್ಯವಾಗಿ ನಾವು ಏನು ಅಂತಾರೆ ನೆಕ್ಸ್ಟ್ 30 ಅಲ್ಲ 40 ಅಲ್ಲ 50 ಅಲ್ಲ 100 ವರ್ಷಕ್ಕೂ ಈ ಒಂದು ಕಂಪನಿ ಇದೆ ಅಂತ ಹೇಳಿ ನಾವು ಧೈರ್ಯ ತಗೊಳ್ಬಹುದು. ಯಾಕಂತಂದ್ರೆ ಅಷ್ಟು ಒಳ್ಳೆ ಇತಿಹಾಸ ಇದೆ. ನೀವು ಟಾಟಾಸ್ ಅವರು 150 ವರ್ಷದಿಂದ ಇದ್ದಾರೆ, ಬಿರ್ಲಾಸ್ ಇದ್ದಾರೆ, ಅದೇ ತರ ಮೋದಿ ಗ್ರೂಪ್ ಕಳೆದ 87 ವರ್ಷದಿಂದ ಇದೆ. ಅಂಡ್ ಕಳೆದ 87 ವರ್ಷದಿಂದ ಇರುವಂತ ಈ ಗ್ರೂಪ್ ಸುಮಾರು 65,000-70,000 ಕೋಟಿ ವ್ಯಾಲ್ಯೂಯೇಷನ್ ಇರುವಂತ ಗ್ರೂಪಿನ ಜೊತೆ ನಾವು ಕೈ ಜೋಡಿಸಿದ್ವಿ ಅಂತಾರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ನಮ್ಗೆ ರಿಯಲಿ ಇಟ್ ಈಸ್ ನಮ್ಮ ಲಕ್ ಏನು ಅಂತಾರೆ ನಾವು ಮೋದಿ ಕೇರ್ನ ಜೊತೆಗೆ ಕೈ ಜೋಡಿಸಿದ್ದೇವೆ. ಅಂಡ್ ಒನ್ ಆಫ್ ದ ಇನ್ನೊಂದು ಬಹಳ ದೊಡ್ಡ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಾರೆ ಫ್ರೆಂಡ್ಸ್, ಇದಕ್ಕೆ ನಾವು ಬೆಲೆ ಕಟ್ಲಿಕ್ಕೆ ಆಗುದಿಲ್ಲ. ಯಾಕೆಂತಂದ್ರೆ ಯಾವುದೇ ಕಂಪನಿಯಲ್ಲಿ ಉದಾಹರಣೆಗೆ ಎಷ್ಟೇ ದೊಡ್ಡ ಕಂಪನಿ, ಉದಾಹರಣೆ ಎಕ್ಸಾಂಪಲ್ ರಿಲಯನ್ಸಿನ ಟರ್ನ್ ಓವರ್ ಕಳೆದ ವರ್ಷ ಸುಮಾರು 10 ಲಕ್ಷ ಕೋಟಿ ಆಗಿದೆ. ಆದ್ರೆ ಆ ಟರ್ನ್ ಓವರ್ ಆದಾಗ ಏನು ಅಂತಾರೆ ಯಾರೆಲ್ಲ ದುಡ್ಡು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಯಾರೆಲ್ಲ ಪ್ರಾಡಕ್ಟ್ ಸಪ್ಲೈ ಮಾಡಿದ್ದಾರೆ, ಅದರಲ್ಲಿ ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಕೆಲಸಗಾರರು, ಅವ್ರಿಗೆ ಏನ್ ಸಂಬಳ ಸಿಗ್ತದೆ ಆ ಸಂಬಳ ಮಾತ್ರ ಸಿಕ್ಕಿದೆ. ಅವರ ಕಂಪನಿ ಟರ್ನ್ ಓವರ್ ದೊಡ್ಡದಾಗುವಾಗ ಸಂಬಳ ಜಾಸ್ತಿ ಆಗುದಿಲ್ಲ. ನಿಮ್ಗೆಲ್ರಿಗೂ ಗೊತ್ತು. ಯಾಕೆಂತ ಹೇಳಿದ್ರೆ ನಿಮ್ಮ ಕಂಪನಿ ಟರ್ನ್ ಓವರ್ ಜಾಸ್ತಿ ಆದ್ರೆ ಅದೇ ಪ್ರಕಾರ ನಿಮ್ಮ ಕಂಪನಿ ಟರ್ನ್ ಓವರ್ 500 ಕೋಟಿಯಿಂದ 1000 ಕೋಟಿ ಟರ್ನ್ ಓವರ್ ಆದ್ರೆ ನಿಮ್ಮ ಸಂಬಳ ಡಬಲ್ ಆಗುದಿಲ್ಲ ಸ್ನೇಹಿತರೆ, ನಮ್ಗೆಲ್ರಿಗೂ ಗೊತ್ತು ಆ ವಿಷಯ. ಸ್ಕೂಲ್ ಫೀಸ್ ಹುಡುಗರಿಗೆ 1 ಲಕ್ಷದಿಂದ 1.5 ಲಕ್ಷ ಜಾಸ್ತಿ ಮಾಡುವಾಗ ಯಾರು ಕೂಡ ಟೀಚರ್ನ ಸಂಬಳವನ್ನು ಅವರದ್ದು ಸಂಬಳವನ್ನು 20,000ದಿಂದ 30,000 ಮಾಡೋದಿಲ್ಲ, ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರ. ಯಾವ ಹೋಟೆಲ್ನ ಬಿಸ್ನೆಸ್ ದೊಡ್ಡದಾಗುವಾಗ ಹೋಟೆಲ್ನ ಟರ್ನ್ ಓವರ್ ದೊಡ್ಡದಾಯ್ತು ಅಂತ ಹೇಳಿದ್ರೆ ಅವರ ಎಂಪ್ಲಾಯೀಸಿನ ಸಂಬಳವನ್ನು ಯಾರು ದೊಡ್ಡದು ಮಾಡುದಿಲ್ಲ. ಇದು ಹೊರಗಡೆ ಇರುವಂತದ್ದು ಕನ್ವೆನ್ಷನಲ್ ಬಿಸ್ನೆಸ್ ಅಲ್ಲಿ ಇರುವಂತ ಒಂದು ಫ್ಯಾಕ್ಟ್. ಅದೇ ನಮ್ಮ ಮೋದಿ ಕೇರ್ ನಲ್ಲಿ ಏನಂತಾರೆ ಕಂಪನಿ ಟರ್ನ್ ಓವರ್ ದೊಡ್ಡದಾಗ್ತಾ ಇದೆ ಅಂತ ಹೇಳಿದ್ರೆ ಹಲವಾರು ಜನರು ದೊಡ್ಡ ಇನ್ಕಮ್ ಅನ್ನು ಪಡಿತಾ ಇದ್ದಾರೆ, ಹಲವಾರು ಜನರು ಇನ್ಕಮ್ ಅನ್ನು ಪಡಿತಾ ಇದ್ದಾರೆ ಅಂತಾರೆ ಫ್ರೆಂಡ್ಸ್. ಇದು ಒಂದು ಬಹಳ ಒಂದು ಗುಡ್ ವಿಷಯ. ಮೋದಿ ಕೇರ್ ಇವತ್ತು ಪ್ರತಿ ತಿಂಗಳು ಹಲವಾರು ಲಕ್ಷ ಜನರಿಗೆ ಇನ್ಕಮ್ ಅನ್ನು ಕೊಡ್ತಾ ಇದೆ. ಅಂಡ್ ನಮ್ಗೆಲ್ರಿಗೂ ಹೆಮ್ಮೆಯ ವಿಚಾರ ಏನು ಅಂತಾರೆ ಈ ಒಂದು 87 ವರ್ಷದ ಗ್ರೂಪ್ ಮೋದಿ ಗ್ರೂಪ್ ಅಲ್ಲಿ ಮೋದಿ ಕೇರ್ ಶುರುವಾಗಿ 25ನೇ ವರ್ಷದಲ್ಲಿ 25 ವರ್ಷ ಕಂಪ್ಲೀಟ್ ಆಗಿದೆ. ಅಂಡ್ ವಿ ಆರ್ ಆಲ್ ಪಾರ್ಟ್ ಆಫ್ ದಟ್ ವಂಡರ್ಫುಲ್ ಅಪಾರ್ಚುನಿಟಿ ಮೋದಿ ಕೇರ್ ಫ್ರೆಂಡ್ಸ್. ಅಂಡ್ ಸಮೀರ್ ಮೋದಿ ಅವರು ಅಂಡ್ ಸಮೀರ್ ಮೋದಿ ಅವರ ಬಗ್ಗೆ ನೀವು ಯಾರಾದ್ರೂ ಅಸೋಸಿಯೇಟ್ ಆಗಿದ್ರೆ, ಯಾರಾದ್ರೂ ಅವರನ್ನು ನೋಡಿದ್ರೆ ಖಂಡಿತವಾಗಿ ಕೂಡ ಅವರ ಪ್ಯಾಷನ್ ಅನ್ನು ಅರ್ಥ ಮಾಡಿಕೊಳ್ತೀರಾ. ಅಂಡ್ ಈಗಿನ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಮೊಬೈಲ್ ಅಲ್ಲಿ, ಯೂಟ್ಯೂಬ್ ನಲ್ಲಿ, ನಾವು ಫೇಸ್ಬುಕ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಸಮೀರ್ ಮೋದಿ ಅವರನ್ನು ನೋಡಿರ್ತೀರಿ. ಯಾರಾದ್ರೂ ಸಮೀರ್ ಮೋದಿ ಅವರನ್ನು ಇದುವರೆಗೆ ನೋಡಿಲ್ಲ ಅಂತಾರೆ ನನ್ನ ಸಜೆಷನ್ ದಯವಿಟ್ಟು ಸಮೀರ್ ಮೋದಿ ಅವರ 1 ಅಥವಾ 2 ಪ್ರೋಗ್ರಾಮ್ ಅನ್ನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಮೋದಿ ಕೇರ್ ನ ಫೌಂಡರ್ ಈ ಸೋ ಪ್ಯಾಷನೇಟ್ ಅಬೌಟ್ ಮೋದಿ ಕೇರ್. ಫ್ರೆಂಡ್ಸ್ ಜಸ್ಟ್ ಇಮ್ಯಾಜಿನ್ ಮಾಡಿ, ಉದಾಹರಣೆಗೆ ನಾನು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇಸ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಂಡ್ ನಮ್ಮ ಹೆಡ್ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್. ಅಂಡ್ ಯಾರೇ ಎಂಪ್ಲಾಯಿ ಕೂಡ ಡೈರೆಕ್ಟರ್ನ ಜೊತೆಗೆ ಕೂತ್ಕೊಂಡು ಕಾಫಿ ಕುಡಿಯೋದಿಲ್ಲ, ಇಲ್ಲ ಊಟ ಮಾಡೋದಿಲ್ಲ, ಇಲ್ಲ ಹೊರಗಡೆ ಪಾರ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದೇ ಮೋದಿ ಕೇರ್ನ ಅಡ್ವಾಂಟೇಜ್ ನೋಡಿ. ಮೋದಿ ಕೇರ್ ನಲ್ಲಿ ನಾವು ಪಡೆದಂತ ಅಚೀವ್ಮೆಂಟ್ ಗೆ ಪ್ರತಿಯೊಬ್ಬರು ಕೂಡ ಇದನ್ನು ಕ್ವಾಲಿಫೈ ಆಗ್ಬಹುದು. ವೆರಿ ಗುಡ್ ನ್ಯೂಸ್ ಏನು ಅಂತಾರೆ ಪ್ರತಿಯೊಬ್ಬರು ಕೂಡ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಆಲ್ ಯು ಹ್ಯಾವ್ ಟು ಡೂ ಇಸ್ ಇಲ್ಲಿ ನಾವು ನೆಕ್ಸ್ಟ್ 21 ದಿವಸ ನಿಮ್ಗೆ ತೋರಿಸ್ತೇವೆ ಮೋದಿ ಕೇರ್ನ ಸಿಸ್ಟಮ್ ಏನು, ಯಾರು ಹೇಗೆ ಸಕ್ಸಸ್ ಆಗ್ಬೋದು ಅಂತ ಹೇಳಿ. ಪ್ರತಿಯೊಬ್ಬರು ಕೂಡ ಸಕ್ಸಸ್ ಆಗ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಸಕ್ಸಸ್ ಆಗಿ ಅವಕಾಶ ಸಿಗುತ್ತೆ. ಖಂಡಿತವಾಗಿ ಕೂಡ ನಮ್ಮ ಸಮೀರ್ ಮೋದಿ ಅವರ ಜೊತೆಗೆ ಊಟ ಮಾಡುವ, ಕಾಫಿ ಕುಡಿಯುವ, ಫಾರಿನ್ ಟ್ರಿಪ್ ನಲ್ಲಿ ಅವರ ಜೊತೆಗೆ ಹಲವಾರು ಜನರು ಡ್ಯಾನ್ಸ್ ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ, ಫೋಟೋ ತೆಗೆಸ್ಕೊಂಡಿದ್ದಾರೆ. 60-65 ಕೋಟಿ ಗ್ರೂಪಿನ ಒಂದು ಮಾಲೀಕರ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡ್ತೇವೆ ಅಂತ ಹೇಳಿದ್ರೆ ನೋಡು ಮೋದಿ ಕೇರ್ ಕನ್ಸಲ್ಟೆನ್ಸಿ ಎಷ್ಟು ಲಕ್ಕಿ ಅಂತ ಹೇಳಿ ನಾವು ಆಲೋಚನೆ ಮಾಡ್ಬೇಕು. ಬಟ್ ತುಂಬಾ ಜನರಿಗೆ ಅದು ಸೇರಿದ ಟೈಮ್ ಅಲ್ಲಿ ಗೊತ್ತಿರುವುದಿಲ್ಲ. ಯಾವತ್ತ ಅವರು ಸಮೀರ್ ಮೋದಿ ಅಥವಾ ದೊಡ್ಡ ದೊಡ್ಡ ಲೀಡರ್ಸ್ ಜೊತೆ ಅಸೋಸಿಯೇಟ್ ಆಗ್ತಾರ ಆಗ ಗೊತ್ತಾಗುತ್ತೆ ಏನಂತಾರೆ ವಿ ಆರ್ ಆಲ್ ಸೋ ಲಕ್ಕಿ ಟು ಬಿ ಅಸೋಸಿಯೇಟೆಡ್. ಅಂಡ್ ಮೋದಿ ಕೇರ್ ನ ಮ್ಯಾನೇಜ್ಮೆಂಟ್ ಸಮೀರ್ ಮೋದಿ ಅವರ ಜೊತೆಗೆ ನಮ್ಮ ಸಿಇಒ ರಾಹುಲ್ ಶಂಕರ್ ಹಲವಾರು ಕಂಪನಿಗಳಲ್ಲಿ ಇದ್ದವರು, ಹಲವಾರು ಕಂಪನಿಗಳ ಜೊತೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲೂ ಇದ್ದವರು. ಅಂಡ್ ಜಸ್ಟ್ ಇಮ್ಯಾಜಿನ್ ಮಾಡಿ ಅವರು ಒಂದು ಮೀಟಿಂಗ್ ನಲ್ಲಿ ಅಂದ್ರೆ ಸಮೀರ್ ಮೋದಿ ಜೊತೆಗೆ ಒಂದು ಸಲ ಅವರು ಡಿಸ್ಕಷನ್ ಮಾಡಿದಾಗ ಅವರು ಹಿ ಟುಕ್ ಎ ಡಿಸಿಷನ್ ಟು ಕಮ್ ಟು ಮೋದಿ ಕೇರ್.
And in the last 3 years, Modicare na growth and ನೀವೇ ನೋಡಿದ್ರೆ it is history. ಯಾಕಂದ್ರೆ he is a very professional person, and at the same time, whole Modicare management is trying their best to give us good service. And naturally, there can be some hiccups when the products availability. ಯಾಕಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು, ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಕೂಡ Modicare ಅವರ ಸಪ್ಲೈ ಚೈನ್ ಅನ್ನು they have kept intact, and most of the products were available during the lockdown. ಈಗ ನೋಡಿ, ಮಾರ್ಚ್ ಇಂದ ಲಾಸ್ಟ್ ಕಳೆದ 6 ತಿಂಗಳಲ್ಲಿ ಯಾವುದೇ ಕಂಪನಿ ಅಂತ ಕೇಳಿದ್ರೆ there is no growth story. Very few companies have got growth story. ಯಾರಿಗೆ ಕಂಪನಿ growth story ಇದೆ ಅಂತ ಹೇಳಿದ್ರೆ it is only some online ಯಾರು ಇದ್ದಾರೆ, ಆನ್ಲೈನ್ ಫ್ಲಿಪ್ಕಾರ್ಟ್ ತಗೊಳ್ಳಿ, ನೀವು ಅಮೆಜಾನ್ ತಗೊಳ್ಳಿ, ವಾಲ್ಮಾರ್ಟ್ ತಗೊಳ್ಳಿ, ಅವರೆಲ್ಲ ಏನು ಅಂತಾರೆ, and those companies are able to do the business. ಯಾಕೆ ಅಂತ ಹೇಳಿದ್ರೆ they are in online space. And ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಬಿಲ್ ಗೇಟ್ಸ್ ಹೇಳಿದಂತ ಒಂದು ಸ್ಟೇಟ್ಮೆಂಟ್, if your business is not online, then you are offline. And ಇವತ್ತು ಎಲ್ರಿಗೂ ಕೂಡ ಅರ್ಥ ಆಗಿದೆ ಏನಂತಾರೆ, ಆನ್ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಅದೇ ನಾವು ಜಸ್ಟ್ ಆಲೋಚನೆ ಮಾಡೋಣ, ನೀವು ಅಮೆಜಾನ್ ಸ್ಟಾರ್ಟ್ ಮಾಡ್ಲಿಕ್ಕೆ, ಅಮೆಜಾನ್ ಅಂತ ಕಂಪನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುತ್ತಾ, ಅಥವಾ ಇನ್ಯಾವುದೋ ದೊಡ್ಡ ಕಂಪನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುತ್ತಾ, ದೊಡ್ಡ ಪ್ರಾವಿಷನ್ ಶಾಪ್ ಓಪನ್ ಮಾಡ್ಲಿಕ್ಕೆ ಆಗುತ್ತಾ, ಅಥವಾ ದೊಡ್ಡ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಯಾವ್ದ್ರಲ್ಲಿ ಚೆನ್ನಾಗಿದೆ, we cannot start that business. It requires huge investment and lot of skill. Competition is there, trend is changing, GST problem and tax problem, registration, all those headaches ಇದೆ. ಎಲ್ಲ ಹೆಡ್ಡೇಕ್ಸ್ ಜೊತೆಗೆ ಏನಾಗುತ್ತೆ ಅಂತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತಾರೆ, ಇಟ್ ಇಸ್ ಎ ವೆರಿ 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 ಟಫ್ ಜಾಬ್. ಅಂಡ್ ವಿತ್ ಆಲ್ ದಟ್ ನೀವು ನೋಡಿರ್ತೀರಾ, ಈ ಬಿಕಾಸ್ ಆಫ್ ದಿ ಲಾಕ್ ಡೌನ್ ಅಪ್ರಾಕ್ಸಿಮೇಟ್ಲಿ 40% ಆಫ್ ದಿ ಹೋಟೆಲ್ಸ್ ಕ್ಲೋಸ್ ಡೌನ್ ಆದದ್ದು, ಇಟ್ ವಿಲ್ ನೆವರ್ ಓಪನ್. ಅಂಡ್ ಯು ಜಸ್ಟ್ ಇಮ್ಯಾಜಿನ್ ಮಾಡಿ, ಇನ್ ಇಂಡಿಯಾ ಮೋರ್ ದೆನ್ 10 crore people have lost their job. And when that is the situation, Modicare alli every month lakhs and lakhs of people are joining. Today Modicare is the place for so many people to come. ನೀವು ನೋಡಿರ್ಬೋದು, ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡಿರ್ಬೋದು, ಆಲ್ರೆಡಿ ದ ಇನ್ಫ್ಲಕ್ಸ್ ಸ್ಟಾರ್ಟೆಡ್. ಜನರು ಬಂದು Modicare ಸೇರ್ತಾ ಇದ್ದಾರೆ. ಇವತ್ತೆಲ್ಲ ಒಳ್ಳೆ ಜಾಬ್ ಅಲ್ಲಿ ಇರುವವರು ಏನು ಅಂತ ನೋಡ್ತಾ ಇದ್ದಾರೆ ಅಂತಾರೆ, ವೈ ನಾಟ್ ವಿ ಹ್ಯಾವ್ ಎ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್? ಯಾಕೆಂದ್ರೆ ಇದರಲ್ಲಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲ, ಇದರಲ್ಲಿ ನಿಮ್ಗೆ ಬಾಸ್ ಇಲ್ಲ, ನಿಮ್ಗೆ ಯಾವುದೇ ರೀತಿಯ ಯಾರು ಟಾರ್ಗೆಟ್ ಕೊಡುವವರಿಲ್ಲ. ಯು ಕ್ಯಾನ್ ಸೆಟ್ ಯುವರ್ ಓನ್ ಟಾರ್ಗೆಟ್ ಅಂಡ್ ವಿತ್ ದಟ್ ಯು ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್ ಅಂತ ಹೇಳಿದ್ರೆ, ವೈ ನಾಟ್ ವಿ ಹ್ಯಾವ್ ಎ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಿ ನೀವು ನೋಡಿರ್ಬೋದು. ಫಿಲ್ಮ್ ಸ್ಟಾರ್ಸ್ ಆರ್ ಜಾಯ್ನಿಂಗ್, ಸೆಲೆಬ್ರಿಟೀಸ್ ಆರ್ ಜಾಯ್ನಿಂಗ್, ಕ್ರಿಕೆಟ್ ಸ್ಟಾರ್ಸ್, ಸ್ಪೋರ್ಟ್ಸ್ ಸ್ಟಾರ್ಸ್ ಅಂಡ್ ಕೋಚಸ್, ಯಾವ ಫೀಲ್ಡ್ ತಗೊಳ್ಳಿ, ಟಿವಿ ಸೀರಿಯಲ್ ಆಕ್ಟರ್ಸ್ ತಗೊಳ್ಳಿ, ಅಂಡ್ ಮ್ಯೂಸಿಷಿಯನ್ ಎಸ್ ಜಾನಕಿ ಜಾಯಿನ್ ಆದ್ರು ಅಂತ ಒಂದ್ ದಿವಸ ಪಟ ನೋಡ್ತೀರಾ ನೀವು. ಇನ್ನೊಬ್ರು ಸೀರಿಯಲ್ ಆಕ್ಟರ್ ನೋಡಿದ್ರೆ ಜಾಯಿನ್ ಆದ್ರು ಅಂತ ಹೇಳಿ. ಇನ್ನೊಂದ್ ದಿವಸ ನೀವು ನೋಡ್ತೀರಿ ಬಿಗ್ ಬಾಸ್ ಇನ ಶೈನ್ ಶೆಟ್ಟಿ Modicare ಜಾಯಿನ್ ಆದ್ರು ಅಂತ ಹೇಳಿ. ಇನ್ನೊಂದ್ ದಿವಸ ನೋಡ್ತೀರಿ ಅಲ್ಲಿ ಪೊಲಿಟಿಷಿಯನ್ ಹ್ಯಾಸ್ ಜಾಯಿನ್ Modicare. See, now just imagine next 2 to 3 years ಅಲ್ಲಿ ಯಾವ ತರ Modicare ನ ಇಮೇಜ್, ಆಲ್ರೆಡಿ Modicare ನ ಇಮೇಜ್ ಇಸ್ ಎಟ್ ಎ ವೆರಿ, ಇಟ್ ಇಸ್ ಎಟ್ ಎ ಟಾಪ್ ಲೆವೆಲ್. ಜಸ್ಟ್ ಇಮ್ಯಾಜಿನ್ ನೆಕ್ಸ್ಟ್ 2 to 3 years ಅಲ್ಲಿ ಲಕ್ಷಗಟ್ಟಲೆ ಜನರ ಲೈಫ್ Modicare ಚೇಂಜ್ ಮಾಡಿರುತ್ತೆ ಅಂತ ಹೇಳಿದ್ರೆ, we are all very feeling proud that we are associated with such wonderful opportunity. But the point here is, ಇದೆಲ್ಲನೂ ಕರೆಕ್ಟ್. ಯಾಕೆಂದ್ರೆ ಲಾಸ್ಟ್ 6 months ಅಲ್ಲಿ ನಾವು, I am very proud to say that most of our downlines ಯಾರೆಲ್ಲ Zoom ಗೆ ಕನೆಕ್ಟ್ ಆಗಿದ್ದಾರೆ, ಯಾರೆಲ್ಲ ಈ ಟೀಮ್ ಆಕ್ಟಿವಿಟಿ, Zoom ಆಕ್ಟಿವಿಟಿ ಆನ್ಲೈನ್ ಅಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಅವರ ಬಿಸ್ನೆಸ್ ಹ್ಯಾಸ್ ಬಿಕಮ್ 2, 3, 4 times. And just imagine ಮಾಡಿ, next ಇದೇ ಟ್ರೆಂಡ್, if you do that for the next 1 to 2 years, what will be your turnover and what will be your income? See, that is the best part. See, this is what the most important point ನಾವು ತಿಳ್ಕೊಳ್ಬೇಕಾದ್ರು. ಇವತ್ತು ನೀವು ಪ್ರತಿಯೊಬ್ಬರು ಬಂದವರು, ನಮ್ಮ ಉದ್ದೇಶ ಏನು ಅಂತಾರೆ, ನಮ್ಮ ಇಂಟ್ರೆಸ್ಟ್ ಏನು ಅಂತಾರೆ, ನಿಮ್ಮ ಪ್ರತಿಯೊಬ್ಬರ ಬಿಸ್ನೆಸ್ ನೆಕ್ಸ್ಟ್ 1 year ಅಲ್ಲಿ you should grow by minimum 10 times. Okay, that is possible, and 10 times is possible. All you have to do is every month you keep a target. See, best part in Modicare is nobody, your upline or none of the Modicare staff or Modicare management will give you the target, but you can set your own target and you will get the support from your team, and you will get the support from the company. Nowhere else, no other business it is possible. ಯಾಕೆಂದ್ರೆ ಬೇರೆ ಯಾವುದೇ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಇದೆ ನೋಡಿ. ಈಗ ಉದಾಹರಣೆಗೆ ನಾನು ಯಾವುದೋ ಒಂದು ಹೋಟೆಲ್ ಓಪನ್ ಮಾಡಿಬಿಟ್ಟು, ನಾನು ಇಫ್ ಐ ಆಮ್ ಸಕ್ಸಸ್ಫುಲ್, ಸಡನ್ಲಿ ಐ ವಿಲ್ ನಾಟ್ ಶೇರ್ ವಿತ್ ಈವನ್ ಮೈ ಕ್ಲೋಸ್ ಫ್ರೆಂಡ್.
ಲೆಟ್ ಅಲೋನ್ ಪೀಪಲ್ ವಿಲ್ ನಾಟ್ ಶೇರ್ ವಿತ್ ಎನಿಬಡಿ, ಇವನ್ ಫ್ಯಾಮಿಲಿ ಮೆಂಬರ್ಸ್ ಬ್ರದರ್ಸ್ ಹತ್ರ ಅವ್ರು ಶೇರ್ ಮಾಡೋದಿಲ್ಲ, ಯಾಕಂದ್ರೆ ಬಿಕಾಸ್ ಯು ವಿಲ್ ಬಿಕಮ್ ಎ ಕಾಂಪಿಟೇಟರ್. ಬಟ್ ದಿಸ್ ಇಸ್ ಎ ಬಿಸ್ನೆಸ್, ಯು ಕ್ಯಾನ್ ಶೋ ಟು ಎನಿಬಡಿ, ಯು ಕ್ಯಾನ್ ಈವನ್ ಶೋ ಟು ಯುವರ್ ಎನಿಮಿ, ಯಾಕಂದ್ರೆ ಯುವರ್ ಎನಿಮಿ ಆಲ್ಸೋ ವಿಲ್ ಬಿಕಮ್ ಫ್ರೆಂಡ್ ಬಿಕಾಸ್ ಥ್ರೂ ದಿಸ್ ಅಪಾರ್ಚುನಿಟಿ. ದಟ್ ಇಸ್ ದ ಪವರ್ ಆಫ್ ಮೋದಿ ಕೇರ್. ಅಂಡ್ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಮೋದಿ ಕೇರ್ ತಗೊಂಡಿದ್ದೀರಿ, just put 2 to 3 years of your serious commitment into this. Serious commitment ಅಂತ ಹೇಳಿದ್ರೆ ಇದರಲ್ಲಿ ಏನ್ ಜಾಸ್ತಿ ಎಫರ್ಟ್ ಏನು ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿಲ್ಲ. ನಾವು ಮಾಡ್ಬೇಕಾದ ಏನು ಅಂತಾರೆ, ಈಗಿನ ಟ್ರೆಂಡ್ ಅಲ್ಲಿ ಇವತ್ತಿನ ಟೈಮ್ ನಲ್ಲಿ ವಿ ಆರ್ ಆಲ್ ಡೂಯಿಂಗ್ ಇಟ್ ಎವ್ರಿಥಿಂಗ್ ಆನ್ಲೈನ್. ಅಂಡ್ ಇವತ್ತು ವಿ ಆರ್ ಆಲ್ ಸೋ ಹ್ಯಾಪಿ. ಏನಕ್ಕೆ ಅಂತ ಹೇಳಿದ್ರೆ ಮೋದಿ ಕೇರ್ ಹ್ಯಾಸ್ ಕಮ್ ಔಟ್ ವಿತ್ ದಿ ಕಾನ್ಸೆಪ್ಟ್ ಆಫ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್. ಇದೇ 4-5 ವರ್ಷ ಮುಂಚೆ ಇರಲಿಲ್ಲ. ಮೋದಿ ಕೇರ್ ಇಸ್ ಚೇಂಜಿಂಗ್ ವಿತ್ ದ ಚೇಂಜಿಂಗ್ ಟೈಮ್ಸ್ ಅಲ್ಲಿ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಈ ಡಿಸ್ಟ್ರಿಬ್ಯೂಷನ್ ಪಾಯಿಂಟಿನ ಕಾನ್ಸೆಪ್ಟ್ ಬಂದಿದೆ. ಈ ಡಿಸ್ಟ್ರಿಬ್ಯೂಷನ್ ಪಾಯಿಂಟಿನ ಕಾನ್ಸೆಪ್ಟ್ ಇಂದಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಅವರ ಮನೆಯ ಹತ್ತನೇ ಪ್ರಾಡಕ್ಟ್ ತಗೊಳ್ಳುವಾಗ ಆಗಿದೆ. ಬಟ್ ನೋ ಅದರ್ ಬಿಗ್ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನೀಸ್ ಆರ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನೀಸ್ ಆರ್ ಡೂಯಿಂಗ್ ಇಟ್ ಇನ್ ಇಂಡಿಯಾ. ಅದಕ್ಕೋಸ್ಕರ ನೋಡಿ, ಈವನ್ ಲಾಕ್ ಡೌನ್ ಟೈಮ್ ಅಲ್ಲಿ ಮೋದಿ ಕೇರ್ ಇಸ್ ಗ್ರೋಯಿಂಗ್ ವೆರಿ ಫಾಸ್ಟ್. And even lockdown time ಅಲ್ಲಿ people were so happy to pick their products. Just 500 meters ಅಲ್ಲಿ ಇರಬಹುದು, 2 kilometers 3 kilometers ನಿಯರ್ ಬೈ ಪ್ಲೇಸ್ ಅಲ್ಲಿ ಅವ್ರು ಹೋಗಿ ಮೋದಿ ಕೇರ್ನ ಪ್ರಾಡಕ್ಟ್ಸ್ ಅನ್ನು ಬೈ ಮಾಡ್ಲಿಕ್ಕೆ ಆಗಿದೆ. ಅಂಡ್ ಇದರಿಂದಾಗಿ ಏನಾಗ್ತಾರೆ, ಸಪ್ಲೈ ಆಕ್ಚುಲಿ ಸ್ಟಾಪೇ ಆಗಿಲ್ಲ. ಬಟ್ ಫಾರ್ ದಟ್ ಮಾರ್ಚ್ ಮಂತ್ ಎಂಡ್ ಅಲ್ಲಿ ಫಾರ್ ಎ ಕಂಪ್ಲೀಟ್ ಲಾಕ್ ಡೌನ್ ಆದಾಗ ಮಾತ್ರ 10 days ಮಾತ್ರ ಮೋದಿ ಕೇರ್ ಆಫೀಸ್ ಕ್ಲೋಸ್ ಆಗಿತ್ತು. ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ವೇರ್ ನಾಟ್ ಅಲೌಡ್ ಟು ಕ್ಲೋಸ್, ಬಟ್ ಸ್ಟಿಲ್ ನೋ ಮನೆಯಿಂದಲೇ ತುಂಬಾ ಜನರು ಪ್ರಾಡಕ್ಟ್ಸ್ ಗಳನ್ನು ರೀಚ್ ಔಟ್ ಮಾಡ್ತಾ ಇದ್ರು. ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಹಾಗಾಗಿ ಯಾವತ್ತು ಅನ್ಇಂಟರಪ್ಟೆಡ್ ಸಪ್ಲೈ ಮೋದಿ ಕೇರ್ ಮೇಂಟೈನ್ ಮಾಡಿದೆ. ಅಂಡ್ ಎವ್ರಿ ಮಂತ್ ಮೋದಿ ಕೇರ್ ನ ಟರ್ನ್ ಓವರ್ ದೊಡ್ಡದಾಗ್ತಾ ಇದೆ. ಆದ್ರೂ ಕೂಡ ಅವರು ಸಪ್ಲೈ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂಡ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಕರ್ನಾಟಕ ಹ್ಯಾಸ್ ಡನ್ ಎ ಫ್ಯಾಂಟಾಸ್ಟಿಕ್ ಟರ್ನ್ ಓವರ್ ಆಫ್ 20 crores ಲಾಸ್ಟ್ ಮಂತ್. ಜಸ್ಟ್ ಇಮ್ಯಾಜಿನ್ ಮಾಡಿ, ಮೋದಿ ಕೇರ್ ನ ಒಂದು ತಿಂಗಳನ್ನ ಟರ್ನ್ ಓವರ್ ಲಾಸ್ಟ್ ಮಂತ್ ವಾಸ್ ಮೋರ್ ದೆನ್ 200 crores. ಅದೇ 4 ವರ್ಷದ ಹಿಂದೆ ಮೋದಿ ಕೇರ್ ನ ಆನ್ಯುವಲ್ ಟರ್ನ್ ಓವರ್ ವಾಸ್ 85 crores. ಸೊ ಇನ್ನು ಜಸ್ಟ್ ಇಮ್ಯಾಜಿನ್ ಮಾಡಿ, ಹಾಗಾದ್ರೆ ಇನ್ನೊಂದು 4 ವರ್ಷ ಆಗುವಾಗ ಮೋದಿ ಕೇರ್ ನ ಟರ್ನ್ ಓವರ್ ಎಲ್ಲಿ ರೀಚ್ ಆಗುತ್ತೆ? ಆ ತರ ರೀಚ್ ಆಗುವಾಗ ಮೋದಿ ಕೇರ್ ನಲ್ಲಿ ಇನ್ಕಮ್, ನೀವು ಯಾವ ತರದ ಇನ್ಕಮ್ ಪಡ್ಕೊಳ್ಬಹುದು ಅಂತ ಜಸ್ಟ್ ವಿಜುವಲೈಸ್ ಮಾಡಿ. ಅಂಡ್ ನಮ್ಮ ಈ ಪ್ರೋಗ್ರಾಮಿನ ಬಹಳ ಒಂದು ಇಂಪಾರ್ಟೆಂಟ್ ಉದ್ದೇಶ ಏನು ಅಂತಾರೆ, ಎಟ್ ದಿ ಎಂಡ್ ಆಫ್ ದಿಸ್ 21 days ಪ್ರತಿಯೊಬ್ಬರು ಕೂಡ ಯು ವಿಲ್ ವಿಜುವಲೈಸ್ ದಟ್ ಯು ಕ್ಯಾನ್ ಗ್ರೋ ವೆರಿ ಬಿಗ್ ಇನ್ ದಿಸ್ ಬಿಸ್ನೆಸ್. ಯಾಕೆಂತಾರೆ ಮೋದಿ ಕೇರ್ ಇಸ್ ನಾಟ್ ಓನ್ಲಿ ಏನು ಅಂತಾರೆ ನಮ್ಗೆ ಲೈಫ್ ಕೊಡುವಂತ ಅಪಾರ್ಚುನಿಟಿ ಅಲ್ಲ, ನಮ್ಗೆ ಲೈಫ್ ಸ್ಟೈಲ್ ಕೊಡುವಂತ ಅಪಾರ್ಚುನಿಟಿ. ಅಂಡ್ ಹೈಯೆಸ್ಟ್ ಅರ್ನರ್ ಮೋದಿ ಕೇರ್ ನಲ್ಲಿ 80 ಲಕ್ಷ ಪಡ್ಕೊಳ್ತಾ ಇದ್ದಾರೆ ಅಂತಾರೆ. ಇದೇ ಇನ್ಕಮ್ ದೊಡ್ಡದಾಗ್ತಾ ಹೋದಾಗೆ ಸಾವಿರಾರು ಜನ, ಲಕ್ಷಗಟ್ಟಲೆ ಜನರು ಮೋದಿ ಕೇರ್ ಅಲ್ಲಿ ಅವರ ಇನ್ಕಮ್ ಅನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಅಂಡ್ ದಟ್ ಈಸ್ ಎ ರಿಯಾಲಿಟಿ. ಅಂಡ್ ಇಟ್ ಈಸ್ ನಾಟ್ ಎನಿ ಫ್ಯಾಂಟಸಿ ಅಲ್ಲ. ಬಟ್ ಆದ್ರೆ ಓನ್ಲಿ ಥಿಂಗ್ ಏನಂತಾರೆ, ನಮ್ಮ ಕನಸನ್ನು, ನಮ್ಮ ಡ್ರೀಮ್ ಅನ್ನು ದೊಡ್ಡದು ಮಾಡೋಣ. ಅಂಡ್ ದೊಡ್ಡದು ಮಾಡ್ತಾ ಮಾಡ್ತಾ ಏನಂತಾರೆ, ನಾವು ಬಹಳಷ್ಟು ಜನರಿಗೆ ಹೆಲ್ಪ್ ಮಾಡೋಣ. ಅಂಡ್ ಈ ಬಿಸ್ನೆಸ್ ನ ಬೆಸ್ಟ್ ಪಾರ್ಟ್ ಏನು ಅಂತಾರೆ, ಇಲ್ಲಿ ನಾವು ಮಾತ್ರ ಬೆಳೆಯುವುದಲ್ಲ, ಅಂಡ್ ಯು ಕ್ಯಾನ್ ಗ್ರೋ ಓನ್ಲಿ ಬೈ ಹೆಲ್ಪಿಂಗ್ ಅದರ್ಸ್. ಅಂಡ್ ಬೇರೆ ಯಾವುದೇ ಬಿಸ್ನೆಸ್ ಅಲ್ಲಿ ಅದಾಗುದಿಲ್ಲ. ಅಂಡ್ ಈ ಎಲ್ಲಾ ಬಿಸ್ನೆಸ್ ಅಲ್ಲಿ ಏನಂತಾರೆ, ಬೇರೆಯವರಿಗಿಂತ ಕಾಂಪೀಟ್ ಮಾಡಿ ಬಿಸ್ನೆಸ್ ಅನ್ನು ಬಿಲ್ಡ್ ಮಾಡ್ಬೇಕಾಗ್ತದೆ. ಆದ್ರೆ ನಮ್ಮ ಮೋದಿ ಕೇರ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಾವು ಬೇರೆಯವರಿಗೆ ಸಹಾಯ ಮಾಡಿ ನಾವು ಬಿಸ್ನೆಸ್ ಅನ್ನು ಬಿಲ್ಡ್ ಮಾಡ್ತೇವೆ. ಅಂಡ್ ಅದಕ್ಕೋಸ್ಕರ ನಾವು ವಿ ಆರ್ ಆಲ್ ಸೋ ಪ್ರೌಡ್. ಅಂಡ್ ಅದಕ್ಕೆ ಹೇಳ್ತಾ ಇದ್ದೇವೆ, ನಮ್ಮ ಸ್ಲೈಡ್ ಅಲ್ಲಿ ಹೇಳ್ತೇವೆ ನಾವು, ಮೋದಿ ಕೇರ್ ನ ಪ್ಲಾನ್ ತೋರಿಸುವಾಗ ಲಿವ್ ಎ ಲೈಫ್ ಆಫ್ ಸಿಗ್ನಿಫಿಕೆನ್ಸ್. ಯಾಕೆಂತೇಳಿ ನೀವು ಬೇರೆಯವರಿಗೆ ಹೆಲ್ಪ್ ಮಾಡಿನೇ ಗ್ರೋ ಆಗ್ಲಿಕ್ಕೆ ಆಗುತ್ತೆ. ಅಂಡ್ ಇದಿಷ್ಟು ನಾನು ಬ್ರೀಫ್ ಆಗಿ ಏನಂತಾರೆ, ಯಾಕೆ ಡೈರೆಕ್ಟ್ ಮಾರ್ಕೆಟಿಂಗ್ ವರ್ಲ್ಡ್ ವೈಡ್ ಜನರು ನೋಡ್ತಾ ಇದ್ದಾರೆ, ಅಂಡ್ ಯಾಕೆ ನಾವು ಮೋದಿ ಕೇರ್ ಅನ್ನು ಸೀರಿಯಸ್ ಆಗಿ ನೋಡ್ಬೇಕು ಅಂತ ಹೇಳೋದಕ್ಕೆ ನಾನು ಕೆಲವು ಪಾಯಿಂಟ್ಸ್ ಗಳನ್ನು ನಿಮ್ ಜೊತೆಗೆ ಶೇರ್ ಮಾಡಿದ್ದೇನೆ ನಾನೀಗ. ಅಂಡ್ ಅದಾದ್ಮೇಲೆ ನಾವೀಗ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ಅಂಡ್ ಮುಂದಿನ ಭಾಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬ್ಯಾಕ್ ಟು ಮೈ ಬೆಟರ್ ಹಾಫ್ ಸಂಧ್ಯಾ ಅವರಿಗೆ. ಒನ್ಸ್ ಅಗೈನ್ ಎಲ್ರಿಗೆ ಕೂಡ ನಮಸ್ಕಾರ. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ. ನಾನೇ ತುಂಬಾ ಜೋರಾಗಿ ಚಪ್ಪಾಳೆಯೊಂದಿಗೆ ಬರ್ತಾ ಇದ್ದೀನಿ.
ವೆರಿ ಬ್ಯೂಟಿಫುಲಿ ಸೆಡ್. ಆನ್ಲೈನ್ ಅಲ್ಲಿ ಇಲ್ಲ ಅಂದ್ರೆ ಆಫ್ಲೈನ್. ಸೊ ಈಗ ಆನ್ಲೈನ್ ಅಲ್ಲಿ ಇಲ್ಲ ಅಂದ್ರೆ ಬಿಸ್ನೆಸ್ ಆಫ್ ಆಗುವಂತದ್ದು, ಅಂಡ್ ವಿ ಆರ್ ಆಲ್ಸೋ ಆಫ್. ಅದಕ್ಕೋಸ್ಕರ ಬ್ಯೂಟಿಫುಲಿ ಅದು ಪ್ರೂವ್ ಆಗಿದೆ ಮೋದಿ ಕೇರ್ ಅಲ್ಲಿ. ನನ್ ಪ್ರಕಾರ ಎಲ್ರೂ ನಿಮಗೆ ಬೇಕಾಗಿರುವ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಖಂಡಿತ ಇದು ನಮ್ಮ ಎಲ್ಲಾ ಮೋದಿ ಕೇರಿನ ಬಳಗದ ಒಂದು ರೂಲು. ಏನು ಅಂದ್ರೆ ಇಲ್ಲಿರುವಂತಹ ಟ್ರೈನಿಂಗ್ ಎಲ್ಲಾನು ಕೂಡ ವೆರಿ ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ಯಾವುದು ತುಂಬಾ ದೊಡ್ಡದಾಗಿ ಟೆಕ್ನಾಲಜಿಕಲ್ ಟ್ರೈನಿಂಗ್ ಅನ್ನ ನಾವು ಮಾಡ್ತಾ ಇಲ್ಲ. ಆದ್ರೆ ಅದರಲ್ಲಿರುವಂತಹ ಸಿಂಪ್ಲಿಸಿಟಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ನೀವು ನೋಟ್ ಮಾಡ್ಕೊಂಡ್ರೆ, ಎಸ್ ನಿಮ್ಗೆ ಯಾವ್ದೋ ಪಾಯಿಂಟ್ ಮಿಸ್ ಆಗಿತ್ತು ಬೇಕು ಅಂದ್ರೆ ನೋಟ್ ಮಾಡ್ಕೊಳ್ಬಹುದು. ಹಾಗಾಗಿ ನನ್ನ ರಿಕ್ವೆಸ್ಟ್ ಎಲ್ರಿಗ ಹತ್ರ ಕೂಡ, ಯಾವುದೇ ನಿಮ್ಮ ಈ ಕ್ಲಾಸ್ಗಳಲ್ಲಿ ಕೂರ್ಬೇಕಂದ್ರೆ ಪೆನ್ನು ಮತ್ತೆ ಪೇಪರ್ ಗಳನ್ನ ಇಟ್ಕೊಂಡು ಕೂತ್ಕೊಳ್ಳಿ. ಯಾಕೆಂದ್ರೆ ಇದು ಯಾವ್ದು ಕೂಡ ಕತೆ ಕೇಳಿ ಬಿಡುವಂತದ್ದಲ್ಲ, ಇದು ನಡೀತಾ ಇರುವಂತದ್ದನ್ನ ನಮ್ಮ ಮನನ ಮಾಡ್ಕೊಂಡು ನಾವು ಬೇರೆಯವರಿಗೆ ತಿಳಿಸ್ಕೊಡುವಂತದ್ದು. ಈಗ ನನಗೆ ತುಂಬಾ ಖುಷಿ ಏನಂದ್ರೆ ನಮ್ಮ ಈ ಕಾರ್ಯಕ್ರಮದ ಮುಂದಿನ ಪಾರ್ಟಿಗೆ ಹೋಗ್ಲಿಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ದು ಕಂಪ್ಲೀಟ್ ಆಗತ್ತೆ. ಯಾರು ಕೂಡ ಕೊನೆಯ ತನಕ ಮಿಸ್ ಆಗ್ಬೇಡಿ, ಯಾಕೆಂದ್ರೆ ಯಾವಾಗ್ಲೂ ಗುಡ್ ಒನ್ಸ್ ವಿಲ್ ಕಮ್ ಇನ್ ದ ಎಂಡ್ ಅಂತ ಹೇಳ್ತೀವಿ. ಸೊ 5, 10, 20 ಆದ ಹಂಗೆ. ಸೊ ನೆಕ್ಸ್ಟ್ ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ನೋಡಿ, ಕಾರ್ಯಕ್ರಮದಲ್ಲಿ ಏನು ಹೇಳಿದ್ದಾರೆ? ಬಿಗ್ ಪಿಕ್ಚರ್, ರಿಯಲ್ ವರ್ಕಿಂಗ್, ಪ್ಯಾಸಿವ್ ಇನ್ಕಮ್, ಅಂಡ್ ಇಟ್ ಈಸ್ ಅಲ್ಟಿಮೇಟ್, ನಾಟ್ ಲೈಫ್ ಸ್ಟೈಲು. ಈಗ ಆಲ್ರೆಡಿ ನಾವು ಎಷ್ಟೋ ಲೈಫ್ ಸ್ಟೈಲ್ ಗಳಲ್ಲಿ ಇದೀವಿ, ಬಟ್ ಅದೇ ಈ ಲೈಫ್ ಸ್ಟೈಲಿಗೆ ಬರುವ ಮೊದ್ಲೇ ಜನ ನಮ್ಮ ಹಿಂದಿನ ಕಾಲದವರು ಅಂತ ಹೇಳ್ಬಹುದು, ತಾತ ಮುತ್ತಾತಂದ್ರು ಹೆಂಗೆ ಇದ್ರು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಬ್ಯೂಟಿಫುಲಿ ಎಲ್ರಿಗೂ ಕೂಡ ಬರೇ ಥಿಯರಿ ಅಂದ್ರೆ ಸ್ವಲ್ಪ ಬೋರಿಂಗ್ ಆಗತ್ತೆ, ಕೇಳಿ ಕೇಳಿ ಸ್ವಲ್ಪ ಇದಾಗತ್ತೆ. ಅದಕ್ಕೆ ನಾವು ಎಚ್ಚೆತ್ಕೊಳ್ಳೋಣ. ಬ್ಯೂಟಿಫುಲಿ ಇದರ ಬಗ್ಗೆ ಒಂದು ನಿಮಗೆ ವಿತ್ ಮೋರಲ್, ಇಟ್ ಈಸ್ ಎ ಸ್ಟೋರಿ ಟೆಲ್ಲಿಂಗ್ ಈಸ್, ಎಲ್ರಿಗೂ ಕತೆ ಕೇಳೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅಂಡ್ ಕತೆ ಕೇಳೋದು ಮಾತ್ರ ಅಲ್ಲ, ಕತೆ ಹೇಳೋದನ್ನ ನಾವು ಕಲಿಬೇಕು. ಇಲ್ಲೀಗ ನಾವ್ ಏನ್ ಮಾಡ್ತಾ ಇದೀವಿ ಅದು ಎಲ್ಲಾನು ಕೂಡ ನಾವು ಪ್ರತಿಯೊಬ್ರು ಕಲೀಲಿಕ್ಕೆ ಇರುವಂತದ್ದು. ಅದಕ್ಕೋಸ್ಕರ ಈಗ ಬರ್ತಾ ಇರುವವರು ನಮ್ಮ ಮುಂದೆ, ಐ ಆಮ್ ವೆರಿ ಪ್ರೌಡ್ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ. ನಮ್ಮ ಮೋದಿ ಕೇರ್ ಅಲ್ಲಿ ನಮ್ಮ ಜೊತೆ ಆಲ್ಮೋಸ್ಟ್ ನಾವು ಸೇರಿದ ಟೈಮ್ ಅಲ್ಲಿ ನಮ್ ಜೊತೆ ಕೈ ಜೋಡಿಸಿದವರು, ನಂಗೆ ಒನ್ ಆಫ್ ದ ಬೆಸ್ಟ್, ಮೋದಿ ಕೇರಿಗೆ ಬರುವ ಮೊದ್ಲೇ ಪರಿಚಯ ಇತ್ತು, ಆದ್ರೆ ಬಂದ ಮೇಲೆ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ಫ್ರೆಂಡ್. ನಂಗೆ ಒಬ್ಳಿಗೆ ಅಲ್ಲ, ಫುಲ್ ಫ್ಯಾಮಿಲಿ ಅವರ ಫ್ಯಾಮಿಲಿ ಫ್ರೆಂಡ್ ಆಗಿದ್ದಾರೆ. ಅಂಡ್ ಅವರ ಕೈಯಿಂದ ನೀವೇನಾದ್ರೂ ಕಲಿತೀರಾ ಅಂದ್ರೆ ಶಿ ಇಸ್ ದ ಬೆಸ್ಟ್. ಅದು ಪರ್ಸಿಸ್ಟೆನ್ಸಿ ಬೇಕಾ, ಕನ್ಸಿಸ್ಟೆನ್ಸಿ ಬೇಕಾ, ಅಂಡ್ ಫೀಲ್ಡ್ ವರ್ಕ್ ಬೇಕಾ. ಇವಾಗ ಆನ್ಲೈನ್ ಆಫ್ಲೈನ್ ಆದ್ರೂ ಕೂಡ ಫೀಲ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್. ಅಂಡ್ ಪ್ರಾಡಕ್ಟ್ಸ್ ಅಂದ್ರೆ ಅವರಿಗೆ ಅಷ್ಟು ಹೃದಯ ತುಂಬಿ ಬರುತ್ತೆ. ನೀವು ಅವರ ಮುಖ ನೋಡಿದ್ರೆ ಗೊತ್ತಾಗತ್ತೆ ಅದು ಎಷ್ಟು ಅವ್ರ ಹತ್ರ ಅಥೆಂಟಿಸಿಟಿ ಇದೆ ಅಂತ. ಸೊ ಅವರನ್ನ ಕರಿತಾ ಇದ್ದೀನಿ, ಅನ್ಮ್ಯೂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಸೊ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ವಿತ್ ಮೋದಿ ಕೇರ್, ಒನ್ ಆಫ್ ದ ಬೆಸ್ಟ್ ಲೀಡರ್. ಸೊ ಅವರು ಒಂದು ಬ್ಯೂಟಿಫುಲ್ ಕಥೆಯೊಂದಿಗೆ ನಿಮ್ ಜೊತೆ ಬರ್ತಿದ್ದಾರೆ. ಸೊ ಮಿಸಸ್ ಪ್ರೇಮಾ ನಂಜಪ್ಪ, ವೆಲ್ಕಮ್ ಯು ಆನ್ ದ ಸ್ಕ್ರೀನ್. ಪ್ರೇಮಾ, ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ ಫಾರ್ ಎ ಲವ್ಲಿ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಸೊ ಎಲ್ರಿಗೂ ನಾನು ಗುಡ್ ಈವ್ನಿಂಗ್ ಹೇಳ್ತಾ ಇದ್ದೀನಿ. ಕೇಳಿಸ್ತಾ ಇದೆ ಅಲ್ವಾ? ಕ್ಲಾರಿಟಿ ಇದೆಯಾ? ಓಕೆ ಓಕೆ. ಸೊ ಸ್ಟೋರಿ ಎಲ್ರಿಗೂ ಇಷ್ಟ ಆಗುತ್ತಾ? ಎಸ್, ಖಂಡಿತ. ಯಾಕೆಂದ್ರೆ ನಾವು ಚಿಕ್ಕಂದಿಂದನೂ ನಾವು ಬೆಳೆದಿರೋದು ಸ್ಟೋರಿ ಕೇಳಿನೇ. ಬಿಕಾಸ್ ಪ್ರತಿಯೊಂದು ಸ್ಟೋರಿಯಲ್ಲೂ ಒಂದು ಮಾರಲ್ ಇದ್ದೇ ಇರುತ್ತೆ. ಆ ಮಾರಲ್ ನ ಅಡಾಪ್ಟ್ ಮಾಡ್ಕೊಂಡೆ ನಾವು ಲೈಫ್ ಅಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ಥ್ಯಾಂಕ್ ಯು ಸಂಧ್ಯಾ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ ಟು ಟೆಲ್ ದ ಸ್ಟೋರಿ. ಸೊ ಈ ಸ್ಟೋರಿ ಇದು ನಿಜವಾಗಿ ನಡೆದಿರುವಂತದ್ದು. ಮೇ ಬಿ ಒಂದು 219 years ಬ್ಯಾಕ್ ನಡೆದಿರುವಂತದ್ದು. ಇದು ಒಂದು ಸೆಂಟ್ರಲ್ ಇಟಲಿಯಲ್ಲಿ ನಡೆದಿರುವಂತ ಒಂದು ಕತೆ ಇದು. ಈ ಕಥೆಯಲ್ಲಿ ಏನಪ್ಪಾ ಅಂದ್ರೆ, ಇಬ್ರು ಜೆಂಟಲ್ಮೆನ್ಸ್ ಇರ್ತಾರೆ, ಆಂಬಿಷಿಯಸ್ ಆಗಿರ್ತಾರೆ. ಅವರಿಗೆ ಲೈಫ್ ಅಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು, ಮುಂದೆ ಬರ್ಬೇಕು ಅಂತ ಏನೆಲ್ಲ ನೋಡ್ತಾ ಇರ್ತಾರೆ. ಅವರ ಹೆಸರು ಒಬ್ರು ಬ್ರೂನೋ ಅಂತ, ಇನ್ನೊಬ್ರು ಪಾಬ್ಲೋ ಅಂತ. ಸೊ ಇವರು ಒಂದು ಚಿಕ್ಕ ಹಳ್ಳಿಯಲ್ಲಿ ಇರ್ತಾರೆ. ಅವ್ರು ತುಂಬಾ ಒಂದು ಡ್ರೀಮ್ ಮಾತ್ರ ಇರುತ್ತೆ ಅವರಿಗೆ, ಲೈಫ್ ಅಲ್ಲಿ ಮುಂದೆ ಬರ್ಬೇಕು ಅಂತ. ಈ ತರ ಇರ್ಬೇಕಾದ್ರೆ ಒಂದು ಫೈನ್ ಡೇ ಅವ್ರಿಗೆ ಏನಾಗುತ್ತೆ, ಒಂದು ಆಪರ್ಚುನಿಟಿ ಸಿಗುತ್ತೆ. ಅಲ್ಲಿ ಅವರ ಒಂದು ವಿಲೇಜ್ ಅಲ್ಲಿ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಏನ್ ಟಾಸ್ಕ್ ಅಂದ್ರೆ, ಪಕ್ಕದಲ್ಲಿ ಒಂದು ಮೇ ಬಿ ಒಂದು 1 kilometer 1.5 kilometer ದೂರದಲ್ಲಿ ಒಂದು ನದಿ ಇರುತ್ತೆ.
ಆ ಒಂದು ನದಿಯಿಂದ ನೀರ್ ತಂದ್ಬಿಟ್ಟು ಆ ವಿಲೇಜ್ ಅಲ್ಲಿ ಸಿಸ್ಟರ್ನ್ ಅಂತ ಹೇಳ್ತೀವಿ. ಸಿಸ್ಟರ್ನ್ ಅಂದ್ರೆ ಒಂದು ಟ್ಯಾಂಕ್, ಅದು ಆ ಟ್ಯಾಂಕ್ ಅಲ್ಲಿ ಇರುವಂತ ನೀರನ್ನ ಟಾಯ್ಲೆಟ್ ಅಲ್ಲಿ ಫ್ಲಶ್ ಔಟ್ ಗೆ ಯೂಸ್ ಮಾಡ್ತಾರೆ ಅಂತ ಒಂದು 2 ಟ್ಯಾಂಕ್ ಇರುತ್ತೆ. ಆ ಟ್ಯಾಂಕಿಗೆ ನದಿಯಿಂದ ನೀರ್ ತಂದು ತುಂಬಿಸ್ಬೇಕು ಅಂತ ಅವರಿಗೆ ಒಂದು ಇದು ಟಾಸ್ ಕೊಟ್ಟಿರ್ತಾರೆ. ಸೊ ಇವರಿಬ್ರು ನೀರ್ ತರ್ತಾರೆ. ಹೆಂಗೆ ತರ್ತಾರೆ ಅಂದ್ರೆ ಬಕೆಟ್ ತಗೊಂಡು ಕ್ಯಾರಿ ಮಾಡ್ಕೊಂಡು ತಂದು ಹಾಕ್ತಾರೆ. ಫುಲ್ ಡೇ ಆಗ್ತಾರೆ ಪಾಪ, ನೀರು ಹೊತ್ಕೊಂಡ್ ಬರ್ತಾರೆ, ಸ್ವೆಟಿಂಗ್ ಆಗುತ್ತೆ, ತುಂಬಾ ಟಯರ್ಡ್ ಆಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ದಿನದ ಎಂಡ್ ಅಲ್ಲಿ ಅವರಿಗೆ ಏನು ದುಡ್ಡು ಕೊಡ್ತಾ ಇರ್ತಾರೆ, ಏನು ಒಂದು ಸ್ಮಾಲ್ ಅಮೌಂಟ್ ಒಂದು ಪೆನ್ ಕೊಡ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, ಬ್ರೂನೋಗೆ ತುಂಬಾ ಖುಷಿ ಆಗುತ್ತೆ, ಪರವಾಗಿಲ್ಲ ಇನ್ಕಮ್ ಬರ್ತಾ ಇದೆ. ಆದ್ರೆ ಪಬ್ಲಿಗೆ ಏನಾಗುತ್ತೆ ಅಂದ್ರೆ ಅವ್ರು ತುಂಬಾ ಕನ್ಸಿರುತ್ತೆ, ಅವರಿಗೆ ಇಷ್ಟು ಚಿಕ್ಕ ಇದ್ರಲ್ಲಿ ಅವ್ರಿಗೆ ತೃಪ್ತಿ ಆಗಲ್ಲ. ಸೊ ಸೆಕೆಂಡ್ ಇನ್ ಹೋಗ್ತಾರೆ, ಥರ್ಡ್ ಇನ್ ಹೋಗ್ತಾರೆ, ಈ ತರ ನೀರ್ ತಂದು ತುಂಬಿಸ್ತಾರೆ. ಇದ್ರಲ್ಲಿ ಬ್ರೂನೋಗೆ ಖುಷಿ ಆಗುತ್ತೆ, ಪಬ್ಲಿಕ್ ಖುಷಿ ಆಗಲ್ಲ. ಯಾಕಂದ್ರೆ ಅವ್ನ ಕನ್ಸು ತುಂಬಾ ದೊಡ್ಡದಿದೆ. ಅವನೇನ್ ಐಡಿಯಾ ಮಾಡ್ತಾನೆ, ಈ ತರ ದಿನ ಬಕೆಟ್ ಅಲ್ಲಿ ನೀರ್ ತಂದು ಸುರಿಯೋದ್ರ ಬದ್ಲು ನಾನೊಂದು ಪೈಪ್ ಲೈನ್ ಮಾಡ್ಬಿಟ್ಟು ಆ ನದಿ ನೀರನ್ನ ನಮ್ಮ ವಿಲೇಜಿಗೆ ಕನೆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಐಡಿಯಾ ಬರುತ್ತೆ. ಅವನೇನ್ ಮಾಡ್ತಾನೆ, ಬ್ರೂನೋ ಜೊತೆ ಶೇರ್ ಮಾಡ್ತಾನೆ. ನಾವಿಷ್ಟು ಕಷ್ಟ ಪಟ್ಕೊಂಡು ನೀರ್ ಹೊತ್ಕೊಂಡು ಬಂದು ಆ ಸಿಸ್ಟರ್ನ್ಗೆ ತುಂಬಿಸೋ ಬದ್ಲು ನಾವೊಂದು ಪೈಪ್ ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡು ಸಜೆಷನ್ ಕೇಳ್ಬೇಕಾದ್ರೆ ಬ್ರೂನೋ ಬೈಟ್ ಬಿಡ್ತಾನೆ, ನಿನ್ಗೇನ್ ತರೇ ಇಲ್ವಾ, ಯಾಕೆ ಇವಾಗೇನು ದುಡ್ಡು ಬರ್ತಾ ಇದೆ, ನಾವು ಒಂದು ಬಕೆಟ್ ಅಲ್ಲಿ ತರೋ ಬದಲು ಒಂದು 100 ಬಕೆಟ್ ತಂದ್ಬಿಟ್ರೆ ನಮ್ಗೆ ಇನ್ನು ಈಸಿ ಆಗುತ್ತೆ. ಒಂದು ಪೆನ್ನಿ ಬದಲು ನಮಗೆ $1 ಸಿಗುತ್ತೆ. $1 ಸಿಕ್ಕಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಫಸ್ಟ್ ಒಂದು ವೀಕೆಂಡಿಗೆ ಇದು ಬಂದಾಗ ನಾನೊಂದು ಫಸ್ಟ್ ಶೂ ತಗೋತೀನಿ ಅಂತ ಡ್ರಿಂಕ್ ಮಾಡ್ತಾನೆ. ಆಮೇಲೆ ಏನು ಒಂದು 3 ತಿಂಗಳಲ್ಲಿ ಒಂದು ಹಸು ತಗೋತೀನಿ, 6 ತಿಂಗಳಲ್ಲಿ ನಾನೊಂದು ಒಳ್ಳೆ ಒಂದು ಹಟ್ಟು ಮಾಡ್ಕೋತೀನಿ ಅಂತ ಅವ್ನು ಖುಷಿಯಾಗಿರ್ತಾನೆ. ಆದ್ರೆ ಈ ಪೆಬ್ಲಿಗೆ ಏನಾಗುತ್ತೆ, ತುಂಬಾ ಆಂಬಿಷಿಯಸ್ ಪರ್ಸನ್ ಅಲ್ವಾ, ಅವನಿಗೆ ಅದು ಸ್ಯಾಟಿಸ್ಫೈ ಆಗಲ್ಲ. ಅವನು ಏನ್ ಮಾಡ್ತಾನೆ, ಅವನು ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಅವನು ಒಂದು ಪೈಪ್ ಲೈನ್ ಆ ನದಿಯಿಂದ ಈ ವಿಲೇಜ್ ವರೆಗೆ ಒಂದು ಪೈಪ್ ಲೈನ್ ಮಾಡಕ್ಕೆ ಅವನು ಥಿಂಕ್ ಮಾಡ್ತಾನೆ, ಅವನು ಡಿಸೈಡ್ ಮಾಡ್ಬಿಟ್ಟು ಶುರು ಮಾಡ್ತಾನೆ. ಸೊ ಬ್ರೂನೋ ಏನ್ ಮಾಡ್ತಾನೆ, ಬರೀ ನೀರ್ ಹೊತ್ಕೊಂಡು ಬರ್ತಾನೆ, ಆಗ್ತಾನೆ, ಏನೋ ಸ್ಮಾಲ್ ದುಡ್ಡು ಬರುತ್ತೆ, ಅದರಲ್ಲೇ ಅವ್ನು ತುಂಬಾ ಇದಾಗುತ್ತೆ, ನನ್ನ ಲೈಫ್ ಸೆಟ್ಲ್ ಆಗೋಗಿದೆ ಅಂದ್ರೆ ಅವನಿಗೆ ಒಂದು ಚಿಕ್ಕ ಡ್ರೀಮ್ ಇರುತ್ತೆ, ಅವ್ನು ಅಷ್ಟರಲ್ಲೇ ತೃಪ್ತಿ ಪಡ್ಕೊಂಡು ಅದ್ರಲ್ಲಿ ಒಂಥರ ಖುಷಿಯಾಗಿರ್ತಾನೆ. ಆದ್ರೆ ಈ ಏನ್ ಹೇಳೋದು, ಪಬ್ಲೋ ಏನ್ ಮಾಡ್ತಾನೆ, ಅರ್ಧ ದಿವಸ ಕೆಲಸ ಮಾಡ್ತಾನೆ, ಅರ್ಧ ದಿವಸ ಬಕೆಟ್ ಅಲ್ಲಿ ನೀರ್ ತಂದು ತುಂಬಿಸ್ತಾ ಇರ್ತಾನೆ. ಅರ್ಧ ದಿವಸ ಏನ್ ಮಾಡ್ತಾನೆ ಅಂದ್ರೆ, ಅವನು ಈ ಪೈಪ್ ಲೈನ್ ಡಿಗ್ಗಿಂಗ್, ಆ ಒಂದು ನದಿಯಿಂದ ಏನ್ ವಿಲೇಜ್ ಗೆ ಡಿಗ್ ಮಾಡ್ತಾ ಬರ್ತಾನೆ, ಪೈಪ್ ಲೈನ್ ನ ಬಿಲ್ಡ್ ಮಾಡಕ್ಕೆ ಅವನು ಡಿಗ್ ಮಾಡ್ತಾ ಬರ್ತಾನೆ. ಸೊ ಹಿಂಗೆ ಮಾಡ್ತಾ ಏನಾಗುತ್ತೆ ಅಂದ್ರೆ, ಒಂದ್ ದಿವಸ ಏನಾಗುತ್ತೆ, ಇವರು ಏನು ಬ್ರೂನೋ ಇರ್ತಾರಲ್ವಾ, ಬ್ರೂನೋಗೆ ಏನಾಗುತ್ತೆ, ಇನಿಷಿಯಲಿ ಅವ್ನು ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೇನು ಸ್ವಲ್ಪ ದುಡ್ಡು ಜಾಸ್ತಿ ಬರುತ್ತೆ. ಆದ್ರೆ ಪೆಬ್ಲಿಗೆ ಜಾಸ್ತಿ ಬರಲ್ಲ. ಯಾಕೆಂದ್ರೆ ಬರೀ ಅರ್ಧ ದಿವಸ ಮಾತ್ರ ನೀರು ಹೊರೋ ಕೆಲಸ ಮಾಡ್ತಾನೆ, ಬಾಕಿ ದಿವಸ ಅವ್ನು ಪೈಪ್ ಲೈನ್ ಮಾಡ್ತಾನೆ. ಪ್ಲಸ್ ವೀಕೆಂಡ್ಸ್ ಅಲ್ಲಿ ಅವನು ಬಿಸಿ ಇರ್ತಾನೆ, ಪೈಪ್ ಲೈನ್ ಮಾಡ್ತಾ ಬರ್ತಾನೆ ಫ್ರೆಂಡ್ಸ್. ಸೊ ಬಟ್ ಫ್ಯೂಚರ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ, ಈ ಬ್ರೂನೋ ನೀರ್ ಹೊತ್ಕೊಂಡು ಹೋಗ್ತಾ ಇರ್ತಾರೆ, ಅವರಿಗೆ ತುಂಬಾ ಒಂದು ಸಿಕ್ನೆಸ್ ಬರುತ್ತೆ. ಯಾಕಂದ್ರೆ ತುಂಬಾ ಫಿಸಿಕಲಿ ಅವ್ರಿಗೆ ಸ್ಟ್ರೈನ್ ಆಗುತ್ತೆ. ಇದೇನ್ ಚಿಕ್ಕ ವಿಷಯ ಅಲ್ಲ, ನಿದ್ದೆಯಿಂದ ಡೈಲಿ ನೀರ್ ತಂದು ತುಂಬಿಸೋದಂದ್ರೆ ತುಂಬಾನೇ ಒಂದು ಕಷ್ಟ ಆಗುತ್ತೆ. ಫಿಸಿಕಲಿ ವೀಕ್ ಆಗ್ತಾನೆ, ಅವನ ಲೈಫ್ ಅಲ್ಲಿ ಅವನು ಹಂಗೆ ಇರ್ತಾನೆ. ಯಾಕಂದ್ರೆ ಅವನಿಗೆ ತುಂಬಾ ದೊಡ್ಡ ಕನ್ಸು ಇರ್ಲಿಲ್ಲ, ಅದರಿಂದ ಅವನು ಅದೇ ಲೈಫ್ ಅಲ್ಲಿ ಒಂದು ಕಾಂಪ್ರಮೈಸ್ ಲೈಫ್ ಅಲ್ಲಿ ಅದೇ ದೊಡ್ಡದು ಅನ್ಕೊಂಡು ಇದ್ ಮಾಡ್ತಾ ಇರ್ತಾನೆ. ಆದ್ರೆ ಇದು ಪೆಬ್ಲು ಇರೋರು ಏನ್ ಮಾಡ್ತಾನೆ ಅಂದ್ರೆ, ಕೆಲಸ ಮಾಡ್ತಾ 1 ಫೀಟ್ ಆಗುತ್ತೆ, 10 ಫೀಟ್ ಆಗುತ್ತೆ, 20 ಫೀಟ್ ಆಗುತ್ತೆ, 100 ಫೀಟ್ ಆಗುತ್ತೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಅವನ ಪೈಪ್ ಲೈನ್ ವಿಲೇಜ್ ಗೆ ಕನೆಕ್ಟ್ ಆಗುತ್ತೆ ಅಂತ ಮಾಡ್ತಾನೆ ಇರ್ತಾನೆ. ಬಟ್ ಅವನಿಗೆ ಏನು ಒಂದು ಥಿಂಕ್ ಮಾಡ್ತಾನೆ ಅಂದ್ರೆ, ಏನಪ್ಪಾ ಅಂದ್ರೆ, ಇವಾಗ ಇನಿಷಿಯಲಿ ನಾನು ಈ ಕೆಲಸ ಮಾಡ್ಬೇಕಾದ್ರೆ ನನಗೆ ಇನ್ಕಮ್ ಸಿಕ್ಕಲ್ಲ, ಆದ್ರೆ ಫ್ಯೂಚರ್ ಅಲ್ಲಿ ನನಗೆ ನಿಜವಾಗೂ ಒಳ್ಳೆ ಇನ್ಕಮ್ ಸಿಗುತ್ತೆ ಅಂತ ಇರ್ತಾರೆ. ಆದ್ರೆ ಈ ಒಂದು ಬ್ರೂನೋ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಇದರಲ್ಲೇ ಈ ಜಾಬ್ ಅಲ್ಲೇ ಒಂದು ಖುಷಿ ಪಟ್ಕೊಂಡು ಏನ್ ಅನ್ಕೋತಾರೆ ಅಂದ್ರೆ, ನಾನು ಇದು ಮಾಡ್ತಾ ಇದ್ರೆ ನನಗೇನು ಎಲ್ಲ ಲೈಫ್ ಅಲ್ಲಿ ಸೆಟ್ಲ್ ಆಗೋಗಿದೆ. ಯಾಕೆಂದ್ರೆ ವೀಕೆಂಡ್ಸ್ ಅಲ್ಲಿ 2 ದಿವಸ ಆರಾಮಾಗಿ ರೆಸ್ಟ್ ತಗೋಬಹುದು, ಜೊತೆಗೆ ವರ್ಷಕ್ಕೆ ಒಂದು 2 ವೀಕ್ಸ್ ಪೇಡ್ ಹಾಲಿಡೇ ಸಿಗುತ್ತೆ. ನನ್ನ ಲೈಫ್ ಅಷ್ಟೇ ಅನ್ಕೊಂಡು ಅದ್ರಲ್ಲೇ ಒಂದು ಸಮಾಧಾನ ಪಟ್ಕೊಂಡು ಕಾಂಪ್ರಮೈಸ್ ಲೈಫ್ ಲೀಡ್ ಮಾಡ್ತಾರೆ. ಆದ್ರೆ ಪೆಬ್ಲು ಏನ್ ಮಾಡ್ತಾರೆ, ಕಷ್ಟಪಟ್ಟು ಅವನಿಗೆ ಯಾಕಂದ್ರೆ ತುಂಬಾ ಡ್ರೀಮ್ಸ್ ಇತ್ತು. ತುಂಬಾ ಡ್ರೀಮ್ಸ್ ಅಂದ್ರೆ, ಇವತ್ತು ನಾನು ಕಷ್ಟಪಟ್ರೆ ಮುಂದಕ್ಕೆ ನಾನು ಆರಾಮಾಗಿ ಕೂತ್ಕೊಂಡು ನಾನು ಬದುಕಬಹುದು, ನನಗೆ ಇನ್ಕಮ್ ಬರ್ತಾ ಇರುತ್ತೆ ಅಂತ ಅವನಿಗೆ ಥಿಂಕ್ ಆಗುತ್ತೆ. ಅವನಿಗೆ ದೊಡ್ಡ ವಿಷನರಿ ಇರುತ್ತೆ. ಸೊ ಅವ್ನ್ ಏನ್ ಮಾಡ್ತಾನೆ, ಆ ಪೈಪ್ ಲೈನ್ ಇದಾಗುತ್ತೆ. ಅವ್ನ ಥಿಂಕಿಂಗ್ ಹೆಂಗಿರುತ್ತೆ ಅಂದ್ರೆ, ಪೈಪ್ ಲೈನ್ ಒಂದು ರೆಡಿ ಆಗ್ಬಿಟ್ರೆ ಜಸ್ಟ್ ಆನ್ ಮಾಡಿದ್ರೆ ನೀರ್ ಬರುತ್ತೆ, ಆಫ್ ಮಾಡಿದ್ರೆ ನೀರು ಸ್ಟಾಪ್ ಆಗುತ್ತೆ ಅಂದ್ರೆ ಅವನ ಮೈಂಡ್ ಅದೇ ಇರೋದು. ಫ್ರೆಂಡ್ಸ್,
ಈ ಒಂದು ಸ್ಟೋರಿಯಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಅಲ್ಲಿ ಎಲ್ಲ ಜನ ಬ್ರೂನೋನ ಅಪ್ರಿಶಿಯೇಟ್ ಮಾಡ್ತಾರೆ, ಯಾಕೆಂದ್ರೆ ಕಷ್ಟಪಟ್ಟು ಬದುಕ್ತಾ ಇರ್ತಾರೆ, ನೀರ್ ತಂದು ಹೊತ್ತಾಕಿ ಬದುಕ್ತಾ ಇರ್ತಾರೆ. ಆದ್ರೆ ಪೆಬ್ಲು ಏನ್ ಮಾಡ್ತಾರೆ, ಈ ತರ ಪೈಪ್ ಲೈನ್ ಮಾಡ್ತಾರೆ, ಜನರಿಗೆ ಅರ್ಥ ಆಗಲ್ಲ, ಅವನ ವಿಷನ್ ಅವನಿಗೆ ಅರ್ಥ ಆಗಲ್ಲ. ಏನ್ ಮಾಡ್ತಾರೆ, ಪೈಪ್ ಲೈನ್ ಮ್ಯಾನ್ ಅನ್ಕೊಂಡು ಅವನ ಟೀಸ್ ಮಾಡ್ಕೊಂಡು ಇಂತರ ಏನ್ ಹೇಳಿದ್ರು, ಟೀಸ್ ಮಾಡ್ತಾರೆ, ಒಂಥರ ಅವಮಾನ ಮಾಡ್ತಾ ಇರ್ತಾರೆ, ಇದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ಪೆಬ್ಲು ಏನನ್ನು ಮನ್ಸಿಗೆ ಹಚ್ಕೊಳ್ಳಲ್ಲ, ಯಾಕೆಂದ್ರೆ ಅವ್ನ ಡ್ರೀಮ್ ತುಂಬಾ ಸ್ಟ್ರಾಂಗ್ ಇತ್ತು. ಇವತ್ತು ನಾನು ಮಾಡೋದು ನನ್ನ ಫ್ಯೂಚರಿಗೆ ಐ ಆಮ್ ಜನರೇಟಿಂಗ್ ಇನ್ಕಮ್ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಬಂದಿರುತ್ತೆ. ಫ್ರೆಂಡ್ಸ್, ಕೊನೆಗೆ ಅವನು ಅಚೀವ್ ಆಗ್ತಾನೆ, ಕೊನೆಗೆ ಅವನು ಪೈಪ್ ಲೈನ್ ಮ್ಯಾನ್ ಅಂತಾನೆ ತುಂಬಾ ಫೇಮಸ್ ಆಗ್ತಾನೆ. ಇದು ಒಂದು ಸ್ಟಾರ್ಟಿಂಗ್ ಆಗುತ್ತೆ, ಕೊನೆಗೆ ಇಂಥದೇ ಪೈಪ್ ಲೈನ್ಸ್ ತುಂಬಾನೇ ಇನ್ಕ್ರೀಸ್ ಮಾಡ್ತಾನೆ. ಈ ಪೈಪ್ ಲೈನ್ಸ್ ಏನಂದ್ರೆ ನಾನು ಹೇಳ್ದಲ್ವಾ, ಅಲ್ಲಿ ನದಿಯಿಂದ ನೀರು ಬರುತ್ತೆ, ಇಲ್ಲ ಫೈನಲಿ ಏನಾಗುತ್ತೆ ಅಂದ್ರೆ ಈ ಪೈಪ್ ಲೈನ್ ಅಲ್ಲಿ ರೆಸಿಡ್ಯೂಯಲ್ ಇನ್ಕಮ್ ಬರುವಂತ ಒಂದು ಸಿಸ್ಟಮ್ ಇದು. ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ನಾವು ಲೈಫ್ ಲಾಂಗ್ ಕಷ್ಟಪಟ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಆಕ್ಟಿವ್ ಇನ್ಕಮ್ ಮಾಡ್ತಾ ಇರ್ತೀವಿ. ಕೆಲಸ ಮಾಡಿದ್ರೆ ಇನ್ಕಮ್ ಬರುತ್ತೆ, ಅದರ್ವೈಸ್ ನಮ್ಮ ಇನ್ಕಮ್ ಸ್ಟಾಪ್ ಆಗುತ್ತೆ. ಬಟ್ ಈ ಪೈಪ್ ಲೈನ್ ಅನ್ನೋ ಒಂದು ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ವಿ ಆರ್ ಕ್ರಿಯೇಟಿಂಗ್ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್. ಒಂದು ಪೈಪ್ ಲೈನ್ ಕ್ರಿಯೇಟ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ, ನಮಗೆ ನಿರಂತರವಾಗಿ ಇನ್ಕಮ್ ಬರ್ತಾನೆ ಇರುತ್ತೆ. ನಮ್ಮ ಒಂದು 2-3 ಜನರೇಷನ್ ವರೆಗೂ ಇನ್ಕಮ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಈ ಒಂದು ಸ್ಟೋರಿಯ ಒಂದು ಮಾರಲ್ ಇಷ್ಟೇ, ಏನಪ್ಪಾ ಅಂದ್ರೆ, ನಾವು ಇವಾಗ ಮಾಡ್ತಾ ಇರುವಂತ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್, ದಿಸ್ ಇಸ್ ನಥಿಂಗ್ ಬಟ್ ಎ ಪ್ಯಾರಬಲ್ ಆಫ್ ಪೈಪ್ ಲೈನ್ಸ್ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ, ಜಸ್ಟ್ ಒಂದು 2 to 5 years ನಾವು ಒಂದು ಪಾರ್ಟ್ ಟೈಮ್ ಫ್ರೀ ಟೈಮ್ ಅಲ್ಲಿ ನಮ್ಮ ಫುಲ್ ಹಾರ್ಟ್ ಮೈಂಡ್ ಕೊಟ್ಟು ಈ ಬಿಸ್ನೆಸ್ ಮಾಡಿದ್ರೆ, ಖಂಡಿತ ನಮ್ಮ ಒಂದು 3 ಜನರೇಷನ್ ಗೆ ಟ್ರಾನ್ಸ್ಫರ್ ಮಾಡುವಂತ ಒಂದು ಬಿಗ್ ಇನ್ಕಮ್ ಅನ್ನ ನಾವು ಅರ್ನ್ ಮಾಡ್ಬೋದು. ಇಲ್ಲಿ ಖಂಡಿತ ಇನ್ಕಮಿಗೆ ನಮಗೆ ದೇರ್ ಇಸ್ ನೋ ಲಿಮಿಟ್, ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತೀವಿ. ಮೊದ್ಲೆಲ್ಲ ಲಕ್ಷ ಇನ್ಕಮ್ ಅಂದ್ರೆ ಹೆದರ್ತಾ ಇದ್ವಿ, ಬಟ್ ಇವಾಗ ಲಕ್ಷ ಅನ್ನೋದು ಯಾರು ಹೆದರ್ತಾ ಇಲ್ಲ, ಬಿಕಾಸ್ ದ ಸಿಸ್ಟಮ್ ಇಸ್ ಪ್ರೂವ್ಡ್. ಇಲ್ಲಿ ಲಾಟ್ ಆಫ್ ಪೀಪಲ್ ಹ್ಯಾವ್ ಬಿಕಮ್ ಸಕ್ಸಸ್ಫುಲ್. 1 ಲಕ್ಷದಿಂದ 10 ಲಕ್ಷ ತಗೊಳ್ಳೋರು ತುಂಬಾ ಜನ ಇದ್ದಾರೆ. ಅದೇ ರೀತಿ ನಮ್ಮ ಟಾಪ್ ಅಪ್ಲೈನ್ ಡಾಕ್ಟರ್ ಸುರೇಖಾ ಭಾರ್ಗವ್ ಅವರು ಮೋರ್ ದೆನ್ 80 lakhs ಎವ್ರಿ ಮಂತ್ ಅರ್ನ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಮೆಂಟರ್ಸ್ ಡಾಕ್ಟರ್ ಫಿಲಿಪ್ ಸಿಂಗ್ ಸರ್, ಆಮೇಲೆ ನೀನಾ ಮೇಡಮ್ ಅವರು ಅಷ್ಟೇ ಮೋರ್ ದೆನ್ 30 lakhs ಎವ್ರಿ ಮಂತ್ ಅರ್ನ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಸ್ಪಾನ್ಸರಿಂಗ್, ನಮ್ಮ ಅಪ್ಲೈನ್ ಇಮಿಡಿಯೇಟ್ ಅಪ್ಲೈನ್ ಕೃಷ್ಣಮೂರ್ತಿ ಸರ್, ಸಂಧ್ಯಾ ಮೇಡಮ್ ಒಳ್ಳೆ ಇನ್ಕಮ್ ಅರ್ನ್ ಮಾಡ್ತಾ ಇದ್ದಾರೆ. ಅಂದ್ರೆ ದಿಸ್ ಇಸ್ ಅ ಪ್ರೂವನ್ ಸಿಸ್ಟಮ್. ಇಲ್ಲಿ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಜಸ್ಟ್ ಫ್ರೆಂಡ್ಸ್ 2 to 5 years ನಾವು ಸೀರಿಯಸ್ ಆಗಿ ಎಫರ್ಟ್ ಹಾಕಿದ್ರೆ, ನಮ್ಮ ಲೈಫ್ ಲಾಂಗ್ ಗೆ ಬೇಕಾಗುವಂತ ಒಂದು ಪ್ಯಾಸಿವ್ ಇನ್ಕಮ್ ಎವ್ರಿ ಮಂತ್ ಆಫ್ಟರ್ ಮಂತ್ ಬರ್ತಾನೆ ಇರುತ್ತೆ. ದೇರ್ ಇಸ್ ನೋ ಎಂಡ್. ಟ್ಯಾಪ್ ಅಲ್ಲಿ ನೀರ್ ಬರುತ್ತಲ್ವಾ, ಅದೇ ತರ ದುಡ್ಡು ನಮ್ಮ ಮನೆಗೆ ಬರ್ತಾನೆ ಇರುತ್ತೆ. ಸೊ ಖಂಡಿತ ಪ್ರತಿಯೊಬ್ಬರಿಗೆ ನಾನು ಇಷ್ಟೇ ಹೇಳೋದು, ಸೀರಿಯಸ್ ಆಗಿ ಈ ಬಿಸ್ನೆಸ್ ಅನ್ನ ನಮ್ಮ ಮೈಂಡ್ ಅಲ್ಲಿ ಥಿಂಕ್ ಮಾಡ್ಕೊಂಡು ನಾವು ಮಾಡಿದ್ರೆ ಖಂಡಿತ ಇದು ಫ್ರೂಟ್ಫುಲ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಟಾಪ್ ಅಪ್ಲೈನ್ ಡಾಕ್ಟರ್ ಸುರೇಖಾ ಭಾರ್ಗವ್, ನಮ್ ಗುರುಮಾ ಅಂತ ಹೇಳ್ತೀವಿ, ಅವ್ರು ಏನ್ ಹೇಳ್ತಾರಂದ್ರೆ, ದಿಸ್ ಬಿಸ್ನೆಸ್ ಇಸ್ ವೆರಿ ಸಿಂಪಲ್ ಬಿಸ್ನೆಸ್ ಬಟ್ ನಾಟ್ ಈಸಿ. ಅಂದ್ರೆ ಯಾಕೆ ಹೇಳ್ತಾರೆ ನಾಟ್ ಈಸಿ ಅಂದ್ರೆ, ವಿ ಹ್ಯಾವ್ ಟು ಫಾಲೋ ದ ಸಿಸ್ಟಮ್. ಸಿಂಪಲ್ ಸ್ಟೆಪ್ಸ್ ಇದೆ, ಆ ಸಿಸ್ಟಮ್ ಸ್ಟೆಪ್ಸ್ ನ ಫಾಲೋ ಮಾಡಿದರೆ ಪ್ರತಿಯೊಬ್ರು ಇಲ್ಲಿ ಸಕ್ಸಸ್ ಆಗ್ಬಹುದು. ಬಿಕಾಸ್ ದಿಸ್ ಸಿಸ್ಟಮ್ ಇಸ್ ಎ ಟ್ರೈಡ್, ಆಮೇಲೆ ಪ್ರೂವ್ಡ್ ಸಿಸ್ಟಮ್. ಪ್ರತಿಯೊಬ್ಬರಿಗೆ ರಿಸಲ್ಟ್ ಸಿಗ್ತಾ ಇರುವಂತ ಸಿಸ್ಟಮ್. ಥ್ಯಾಂಕ್ ಯು ವೆರಿ ಮಚ್. Thank you, Sanjay. Thank you so much. Great story. So moral of the story ಅನ್ನು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಓನ್ಲಿ ವಿತ್ ಪಾರ್ಟ್ ಟೈಮ್ ಅಲ್ಲಿ ನಮ್ಮ ಪ್ಯಾಸಿವ್ ಇನ್ಕಮ್ ಅನ್ನ ಪೈಪ್ಲೈನ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಂಡ್ ದೋಸ್ ಹೂ ವರ್ಕ್ ವಿತ್ 100% ಬಿಲೀಫ್, ಅವರಿಗೆ ಮಾತ್ರ ಸಿಗುವಂತಹ ಅವಕಾಶ. ಎಸ್, ಗ್ರೇಟ್ ಪ್ರೇಮ, ಥ್ಯಾಂಕ್ಸ್ ಎ ಲಾಟ್. ನೋಡಿ, ಆ ತರ ನೀರು ಮೊದ್ಲು ನಮ್ಗೆ ಅವಕಾಶ ಇರ್ಲಿಲ್ಲ ಅಂತ ಈಗಿನ ಜನರೇಷನ್ ಗೆ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾವೆಲ್ಲ ಆ ತರದ ಜಾಗದಿಂದ ಹುಟ್ಟಿ ಬಂದವರು, ಹಾಗಾಗಿ ನಮ್ಗೆ ಗೊತ್ತು ಅದು ಈಗ ಇಷ್ಟು ಬದಲಾಗಿದೆ. ಸೇಮ್ ವೇ ಅನದರ್ 10 years, ಅನದರ್ 20 years ಆಲ್ರೆಡಿ USA ನಲ್ಲೆಲ್ಲ ನಡೀತಾ ಇದೆ. ಮೋರ್ ದನ್ ದ 50% ಟರ್ನ್ ಓವರ್ಗಳು ನಮ್ಮ ನೆಟ್ವರ್ಕ್ ಮಾರ್ಕೆಟ್ ಇಂದ ಬರ್ತಾ ಇದೆ. ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಇನ್ ಇಂಡಿಯಾ. ಅವಾಗ ಯಾರಿಗೂ ಗೊತ್ತಾಗಲ್ಲ ಅರ್ಲಿಯರ್ ಹೇಗೆ ಇತ್ತು ಅಂತ. ಸೊ ಥ್ಯಾಂಕ್ಸ್ ಎ ಲಾಟ್. ಸೊ ಎಲ್ಲಾರ ಪರವಾಗಿ ನನ್ನ ಕಡೆಯಿಂದ ಚಪ್ಪಾಳೆ ಪ್ರೇಮಾನಂಜಪ್ಪ ಅವರಿಗೆ ಥ್ಯಾಂಕ್ ಯು. ಈಗ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ. ಏನು ಅಂದ್ರೆ, ಈ ಮೋದಿಕರಲ್ಲಿ ನೀವು ಕಲಿಬೇಕಾಗಿರುವಂತಹ ವಿಷಯಗಳು, ಒಂದು ಜನಗಳಿಗೆ ಬಿಲೀಫ್ ತರುವಂತಹ ಸ್ಟೋರಿ, ಅಂಡ್ ಇನ್ನೊಂದು ಮಿಲಿಯನರ್ ಟೆಸ್ಟಿಮನಿ ಅಂತ ಹೇಳ್ತೀವಿ. ಆಲ್ರೆಡಿ ನಮ್ಮಲ್ಲಿ ಟೆಸ್ಟಿಮನಿಯಲ್ಲಿ ಎಕ್ಸ್ಪರ್ಟ್ ಆದವರು ಅಂದ್ರೆ ಮಾಡ್ತಾ ಇರುವವರು, ಅವರ ಶೇರಿಂಗ್ ಅನ್ನ ಮಾಡೋದು, ಅದಕ್ಕೆ ಟೆಸ್ಟಿಮನಿ ಅಂತ ಹೇಳ್ತೀವಿ. ಯಾರು ಮಿಲಿಯನರ್ ಆಗಕ್ಕೆ ಹೊರಟಿದ್ದಾರೆ, ಸೊ ನೀವು ಕೂಡ ಅವರಲ್ಲಿ ಒಬ್ರು. ಈಗ ಹೇಳ್ತಾ ಇರುವ ಟೆಸ್ಟಿಮನಿಯನ್ನ ಕಿವಿ ಕೊಟ್ಟು ಕೇಳಿ, ನೀವು ಅದೇ ರೀತಿ ಯಾವ ರೀತಿ ಶೇರ್ ಮಾಡೋದು ಅಂತ. ಇದು ಕೂಡ ಲರ್ನಿಂಗು. ಸೊ ವೆರಿ ಪ್ರೌಡ್ ಟು ಇನ್ವೈಟ್ ಮಿಸಸ್ ಜಯಶ್ರೀ ಆನ್ ದ ಸ್ಕ್ರೀನ್. ವೆಲ್ಕಮ್ ಯು, ಜಯಶ್ರೀ. Thank you. Thank you, madam.
ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಹೆಸರು ಜಯಶ್ರೀ ಅಂತ. ನಾನು ಸಿಂಪಲ್ ಹೌಸ್ ವೈಫ್. ಹಸ್ಬೆಂಡ್ ಸರ್ವಿಸ್ ಅಲ್ಲಿ ಇದ್ದಾರೆ. ಸೊ ನಮ್ಗೆ ಇನ್ಕಮ್ ಅಂತೂ ಇದೆ, ಜಾಬ್ ಅಲ್ಲಿ ಇದ್ದಾರೆ, ಒಳ್ಳೆ ಇನ್ಕಮ್ ಇದೆ. ಆದ್ರೆ ಏನು ನಾವು ಈ ಬ್ಯಾಂಗ್ಳೂರ್ ಲೈಫ್ ಸ್ಟೈಲ್ ಗೊತ್ತೇ ಇದೆಯಲ್ವಾ ಫ್ರೆಂಡ್ಸ್. ಒಂದು ಇಬ್ರು ಮಕ್ಳಿದ್ರೆ ಸಾಕು, ಏನು ಟ್ಯೂಷನ್ ಫೀಸ್, ಸ್ಕೂಲ್ ಫೀಸ್ ಅಂತ ನಾವು ಅದಕ್ಕೆ ಏನ್ ಎಕ್ಸ್ಟ್ರಾ ಅರ್ನ್ ಮಾಡ್ತಾ ಇದ್ವಿ ಅದಕ್ಕೆ ಹೋಗ್ತಾ ಇತ್ತು. ಬರೀ ಕಾಂಪ್ರಮೈಸ್ ಲೈಫ್ ಲೀಡ್ ಮಾಡ್ತಾ ಇದ್ವಿ. ಏನಿದ್ರು ನೆಸೆಸರಿ ಅಷ್ಟೇ ಫುಲ್ಫಿಲ್ ಆಗ್ತಾ ಇತ್ತು. ಏನು ಎಕ್ಸ್ಟ್ರಾ ಏನಾದ್ರು ಬೇಕು ಅಂತಿದ್ರೆ ನೆಕ್ಸ್ಟ್ ಮಂತ್ ಅಂತ ಪೋಸ್ಟ್ಪೋನ್ ಆಗ್ತಾ ಇತ್ತು. ಸೊ ನನ್ಗೂ ಅನ್ಸ್ತಾ ಇತ್ತು ಈ ತರ ಲೈಫ್ ನಾವು ಈ ತರ ಇದ್ರೆ ನಮ್ಗೆ ಏನು ಡ್ರೀಮ್ಸ್ ಫುಲ್ಫಿಲ್ ಆಗಲ್ಲ. ಸೊ ನಾನೇನಾದ್ರೂ ಮಾಡ್ಬೇಕು ಅಂತ ಜಾಬ್ ಹೋಗ್ಬೇಕು ಅಂತ ಟ್ರೈ ಮಾಡಿದೆ. ಆದ್ರೆ ಸುಮಾರು ಲಿಮಿಟೇಷನ್ಸ್ ಇತ್ತು, ಏನು ಹೊರಗಡೆ ಹೋಗಕ್ ಆಗ್ತಾ ಇರ್ಲಿಲ್ಲ ಫ್ಯಾಮಿಲಿ ಲಿಮಿಟೇಷನ್ಸ್ ಇಂದ. ಸೊ ನನ್ಗೆ ಈ ಮುದುಕಿಯರ ಅವಕಾಶ ಸಿಕ್ಕಿದಾಗ ಗೊತ್ತಾಯ್ತು ನಂದು ಏನ್ ಡ್ರೀಮ್ಸ್ ಇದೆ ಇದ್ರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ದೆ ನಾನು ಫುಲ್ಫಿಲ್ ಮಾಡ್ಬೋದು ಅಂತ ಗೊತ್ತಾಯ್ತು. ಸೊ ನನ್ಗೆ ನನ್ ಸಿಕ್ಕಿರುವಂತ ಮೆಂಟರ್ಸ್ ಸಂಧ್ಯಾ ಮೇಡಮ್ ಮತ್ತೆ ಕೃಷ್ಣಮೂರ್ತಿ, ಸೊ ಅವ್ರ ಹೆಲ್ಪ್ ತಗೊಂಡು ನನ್ ಚಿಕ್ಕ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ತಾ ಹೋದೆ. ಸೊ ನಾನು ಇವಾಗ ದೊಡ್ಡ ಡ್ರೀಮ್ ಇಟ್ಕೊಂಡಿದೀನಿ. ನೆಕ್ಸ್ಟ್ ನನ್ನ ಏನು ಜೂನ್ ಬರುತ್ತೆ ಆವಾಗ ನನ್ನ ಇನ್ಕಮ್ 1 ಲಕ್ಷ ಪರ್ ಮಂತ್ ನಾನು ಅರ್ನ್ ಮಾಡಿ, ಎವ್ರಿ ಮಂತ್ ನನ್ನ ಇನ್ಕಮ್ 1 ಲಕ್ಷ ಆಗಿರ್ಬೇಕು. ಸೊ ತುಂಬಾ ಜನಕ್ಕೆ ನಾವಿದ್ರೆ ನಾವು ಒಬ್ರೇ ಅಲ್ಲ, ಸೆಲ್ಫ್ ಮಾತ್ರ ಅಲ್ಲ ನಾವು ಅರ್ನ್ ಮಾಡೋದು, ನಮ್ ಜೊತೆಗೆ ತುಂಬಾ ಜನಕ್ಕೆ ನಾವು ಅವಕಾಶ ಕೊಡ್ಬೋದು. ಸೊ ಅವರು ಕೂಡ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ಬೋದು. ತುಂಬಾ ಜನ ನಮ್ ಜೊತೆ ಇದ್ದಾರೆ, ಅವರಿಗೂ ಕೂಡ ತುಂಬಾ ಕನಸುಗಳಿದೆ. ಸೊ ಅವರಿಗೂ ಕೂಡ ಹೆಲ್ಪ್ ಮಾಡ್ಬೋದು ನಾವು. ಸೊ ಇನ್ನೊಂದು ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ಇವಾಗ 1 ವಾರದಿಂದ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಏನಂದ್ರೆ ಇದ್ರಲ್ಲಿ ನಾನು ಇವಾಗ ಜಸ್ಟ್ 1 ವೀಕ್ ಅಷ್ಟೇ ನಂದು ಸರ್ಜರಿ ಆಯ್ತು. ಸೊ ನಾನು ಇವಾಗ ಸ್ವಲ್ಪ ಪೇಷಂಟ್ ಆಗಿದ್ದೀನಿ. 1 ವೀಕ್ ನಾನು ನನ್ನ ಬಿಸ್ನೆಸ್ ಕಡೆ ಗಮನ ಕೊಡ್ಲಿಲ್ಲ. ಆದ್ರೆ ನಾನು 1 ವಾರದಿಂದ ಹೊರಗಡೆ ಬಂದು ಹಾಸ್ಪಿಟಲ್ ಇಂದ ಬಂದು ನನ್ನ ಬಿಸ್ನೆಸ್ ನೋಡ್ತಾ ಇದ್ದೀನಿ. ಎಷ್ಟೊಂದು ಡ್ರಾಸ್ಟಿಕ್ ಚೇಂಜಸ್ ಅಂತ ಹೇಳ್ಬೋದು. ಒಳ್ಳೆ ಪಾಯಿಂಟ್ಸ್ ಆಗ್ಲಿ, ನನ್ನ ಬಿಸ್ನೆಸ್ ತುಂಬಾ ಡೆವಲಪ್ ಆಗಿತ್ತು. ಸೊ ನಾನು ಇವಾಗ ನಂಗೆ 3 months ಬೆಡ್ ರೆಸ್ಟ್ ರೆಕಮೆಂಡ್ ಮಾಡಿದ್ದಾರೆ. ಆದ್ರೆ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಈ ಲಾಸ್ಟ್ ಮಂತ್ ಏನ್ ಅರ್ನ್ ಮಾಡಿದೀನಿ ಅದ್ರದ್ದು ಡಬಲ್ ಇನ್ಕಮ್ ಈ ಮಂತ್ ತಗೋತಾ ಇದ್ದೀನಿ ಅಂತ. ಯಾಕಂದ್ರೆ ಅಷ್ಟು ನಂಗೆ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಿಸ್ನೆಸ್ ಕಾಣ್ತಾ ಇದೆ. ನಾನ್ ಮನೆಯಲ್ಲಿ ಇದ್ರೂನು ಯಾವುದೇ ತರಹದ ಆಕ್ಷನ್ ಮಾಡ್ತಾ ಇಲ್ದೇನು ಆವಾಗ್ಲೇ ಸರ್ ಹೇಳಿದ್ರಲ್ಲ ಪ್ಯಾಸಿವ್ ಇನ್ಕಮ್ ಅರ್ನ್ ಮಾಡ್ಬೋದು ಅಂತ. ಸೊ ಆ ಇನ್ಕಮ್ ನಂಗೆ ಇವಾಗ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸೊ ಎಲ್ರಿಗೂ ದಯವಿಟ್ಟು ಎಲ್ರು ನೆಗ್ಲೆಕ್ಟ್ ಮಾಡಬೇಡಿ. ಆಲ್ರೆಡಿ ಜಾಯ್ನ್ ಆಗಿದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ಸೀರಿಯಸ್ ಆಗಿ ತಗೊಳ್ಳಿ. ಒಳ್ಳೆ ಬಿಸ್ನೆಸ್ ಮಾಡಿ, ಒಳ್ಳೆ ಇನ್ಕಮ್ ಅರ್ನ್ ಮಾಡಿ, ನಿಮ್ಮ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ ಮೇಡಮ್ ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಜಯಶ್ರೀ, ಆಲ್ ದ ಬೆಸ್ಟ್. ಎಲ್ರಿಗೂ ಕೂಡ ಪ್ಯಾಸಿವ್ ಇನ್ಕಮ್ ಅನ್ನ ಕೊಡಿಸುವಂತಹ ಇದು ಬರ್ಲಿ ನಿಮಗೆ. ದೇವರ ಹತ್ರ ಪ್ರಾರ್ಥನೆ ಮಾಡೋಣ, ಬೇಗ ರಿಕವರ್ ಆಗಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಜಯಶ್ರೀ. ಸೊ ಕೇಳಿದ್ರ ಫ್ರೆಂಡ್ಸ್, ಸೊ ಯಾಕೆ ಜನ ಮಾಡ್ಬೇಕು ಮೋದಿ ಕೇರ್ ಅಂದ್ರೆ ಪ್ಯಾಸಿವ್ ಇನ್ಕಮ್. ಅದನ್ನ ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇದ್ದೀವಿ. ನೀವು ಮಾಡುವಾಗ ಮಾತ್ರ ಅಲ್ಲ, ಮಾಡಿ ನಿಲ್ಸಿದ ಮೇಲೆ ಕೂಡ ಹೇಗೆ ಬರೋದು ಇನ್ಕಮ್, ಇದು ಈಗ ಚಿಕ್ಕ ಪುಟ್ಟ ಸ್ಟಾರ್ಟಿಂಗ್ ಅವರಿಗೆ ಬಂದಿರುವಂತದ್ದು, ಬಟ್ ಇಟ್ ಈಸ್ ರಿಯಲಿ ಗೋಯಿಂಗ್ ಟು ಹ್ಯಾಪನ್. ಸೊ ಖಂಡಿತ ನಿಮ್ಮ ಮೈಂಡ್ ಮತ್ತೆ ಮನಸ್ಸು ಎರಡನ್ನ ಕೂಡ ಇಟ್ಕೊಳ್ಳಿ. ಈಗ ನಾವು ಬರ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ಸಿನ ಪಾರ್ಟಿಗೆ. ಈ ಪ್ರಾಡಕ್ಟ್ಸ್ ಅಲ್ಲಿ ನಾವು ಜನಗಳಿಗೆ ಹೇಗೆ ಶೇರ್ ಮಾಡೋದು, ಜಸ್ಟ್ ಪ್ರೆಸೆಂಟೇಶನ್ ಕೊಡೋದಲ್ಲ. ನಾವು ಏನು ಯೂಸ್ ಮಾಡ್ತೀವಿ, ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ವಿ ಶೇರ್ ಅವರ್ ಹ್ಯಾಪಿನೆಸ್. ಖುಷಿಯಿಂದ ನಮ್ಮ ಅನುಭವವನ್ನ ಶೇರ್ ಮಾಡ್ತೀವಿ. ಸೊ ನನಗೆ ತುಂಬಾ ಖುಷಿ, ನಮ್ಮ ಮೋದಿ ಕೇರಲ್ಲಿ ತುಂಬಾ ವರ್ಷಗಳ ಹಿಂದೆ ಬಂದಿಲ್ಲ ಅವರು, ಕೆಲವು ಸಮಯದ ಹಿಂದೆ ಬಂದಿದ್ದಾರೆ. ಬಟ್ ಅವರ ಒಂದೇ ಒಂದು ಪ್ರಾಡಕ್ಟ್ ನ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ರೆ ಸಾಕು, ಮೈಂಡ್ ಬಾಗ್ಲಿಂಗ್. ಆತರ ತುಂಬಾ ಇದೆ ಎಕ್ಸ್ಪೀರಿಯನ್ಸ್. ಬಟ್ ಈಗ ನಾವು ರಿಕ್ವೆಸ್ಟ್ ಮಾಡೋದು ಅವ್ರ ಹತ್ರ ಒಂದೇ ಒಂದು ಪ್ರಾಡಕ್ಟ್ ಅವ್ರು ಯೂಸ್ ಮಾಡಿ ಶೇರ್ ಮಾಡಿದಂತಹ ಸಿನ್ಕೇರ್ ಪ್ರಾಡಕ್ಟ್. ಎಸ್, ಮಿಸಸ್ ವೃಂದಾ ಆನ್ ದ ಸ್ಟೇಜ್, ಪ್ಲೀಸ್ ಸ್ಕ್ರೀನ್ ಮೇಲೆ ಬನ್ನಿ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್ ಆಲ್. ಇವತ್ತಿನ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಮತ್ತೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಗೆ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಹೆಸರು ವೃಂದಾ, ಆರ್ಟಿಸ್ಟ್, ಹೌಸ್ ವೈಫ್. ನಾನು ಈ ಅವಕಾಶಕ್ಕೆ ಬಂದಿದ್ದೆ ನಮ್ಮ ಪ್ರಾಡಕ್ಟ್ ಮೂಲಕ. ಇವತ್ತು ನಾನು ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಒನ್ ವಂಡರ್ಫುಲ್ ಪ್ರಾಡಕ್ಟ್, ಮ್ಯಾಜಿಕಲ್ ಪ್ರಾಡಕ್ಟ್, ಮೂರ್ ಮಡ್ ಫೇಶಿಯಲ್ ಬಾರ್. This made me to enter Modi Care, and it changed my mind to change my shopping habits and go through this journey. So today I'm feeling so proud to be a Modi Carean, and I would like to introduce this magical product, Moor Mud Facial Bar.
ದಿಸ್ ಮೂರ್ ಮಡ್ ಫೇಶಿಯಲ್ ಬಾರ್ ನನ್ಗೆ ಆಕ್ಚುಲಿ ಫಸ್ಟ್ ನಾನು ಹೊರಗಡೆ ನನ್ನ ಮಗನನ್ನ ಬ್ಯಾಡ್ಮಿಂಟನ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ 2 ವೀಲರ್ ಅಲ್ಲಿ ತುಂಬಾ ಓಡಾಡ್ತಿದ್ದೆ. ಅವಾಗ ಈ ಡಸ್ಟ್ ನಿಂದಾಗಿನೋ ಗೊತ್ತಿಲ್ಲ ನನಗೆ ಫೇಸ್ ಮೇಲೆ 2 ಪಿಗ್ಮೆಂಟೇಶನ್ ಟೈಪ್ ಇಲ್ಲಿ 2 ಕಡೆ ನನಗೆ ಕಲೆಗಳು ಉಂಟಾಗಿದ್ವು. ನಾನು ಎಷ್ಟೋ ಸಾರಿ ಬೇರೆ ಬೇರೆ ಕ್ರೀಮ್ ಅನ್ನ ಟ್ರೈ ಮಾಡಿದೆ, ಇವನ್ ಡರ್ಮಟಾಲಜಿಸ್ಟ್ ಹತ್ರ ಹೋಗಿದ್ದೆ, even I had some medication for that problem, but ಏನು effect ಆಗಿರ್ಲಿಲ್ಲ. Then I got this Modicare facial bar. This did wonder actually. I started using this facial bar twice a day. ಯಾವಾಗ್ಲೂ ಬೆಳಿಗ್ಗೆ ಮತ್ತೆ ಸಾಯಂಕಾಲ ನಾನು ಈ ಫೇಶಿಯಲ್ ಬಾರ್ ಇಂದ ಮುಖ ತೊಳಿತಾ ಇದ್ದೆ. And it continued for 2-3 months because I wanted to see the change. And this is completely herbal product. ಆಮೇಲೆ 3-4 ತಿಂಗಳ ನಂತರ ನನ್ಗೆ ಗೊತ್ತಾಯ್ತು that stain is gone. ಆಕ್ಚುಲಿ ಇವಾಗ ನಿಮ್ಗೆ ನೋಡ್ಬೋದು ನನ್ನ ಮುಖದ ಮೇಲೆ ಯಾವುದೇ ರೀತಿಯ ಕಲೆಗಳಿಲ್ಲ. ನನ್ನ ಮೊದಲು ನೋಡಿದವ್ರು ಎಲ್ರಿಗೂ ಗೊತ್ತಿದೆ ನನ್ಗೆ ಇಲ್ಲಿ ಮುಖದ ಮೇಲೆ ಎಷ್ಟೊಂದು ಕಲೆಗಳಿದ್ದು ಅಂತ. ಆದ್ರೆ ಡರ್ಮೆಟಾಲಜಿಸ್ಟ್ ಕೊಟ್ಟಿರುವಂತಹ ಅಲೋಪತಿಕ್ ಮೆಡಿಸಿನ್ ಇಂದಾನು ಹೋಗದೆ ಇರುವಂತಹ ಒಂದು ಮ್ಯಾಜಿಕ್ ಅನ್ನ ಈ ನಮ್ಮ ಫೇಶಿಯಲ್ ಬಾರ್ ಮಾಡಿದೆ. ಈ ಫೇಶಿಯಲ್ ಬಾರ್ ಅಂದ್ರೆ ಏನು, ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಕ್ ಇಷ್ಟಪಡ್ತೀನಿ. This is Moormud facial bar. Idu hesre helo thara Moormud is the process of several years. It is not made by normal mud. Moormud is a decomposed version of plants, herbs, flowers, grasses, and with the soil, and becomes a paste form with lots of good qualities in it. This quality mud is very good natural treatment for the skin actually. This is used in preserving the dead bodies for several thousands years. ಅದರಿಂದನೇ ಇದರ ಕ್ವಾಲಿಟಿ ಆಕ್ಚುಲಿ ಗೊತ್ತಾಗಿರುವಂತದ್ದು. ದೇ ಯೂಸ್ ಟು ಪ್ರಿಸರ್ವ್ ದ ಇದು ಬಾಡಿ ವಿತ್ ದ ಸೇಮ್ ಶೇಪ್ ಅಂಡ್ ಸ್ಕಿನ್ ಟೋನ್. ಹಾಗಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ಹೆಲ್ದಿಯಾಗಿ ಸ್ಕಿನ್ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಉಪಯೋಗಿಸ್ತಾರೆ. ದಿಸ್ ಫೇಶಿಯಲ್ ಬಾರ್ ಹೆಲ್ಪ್ಸ್ ಇನ್ ದ ರೀಗ್ರೋತ್ ಆಫ್ ದಿ ಸೆಲ್ಸ್ and cleansing, toning, purifying also. It exfoliates the dead cells. ಹಾಗಾಗಿ ಅದು ಕ್ಲೆನ್ಸಿಂಗ್ ಆಗಿ ವರ್ಕ್ ಆಗತ್ತೆ, ಈವನ್ ಡಿಟಾಕ್ಸಿಫೈ ಮಾಡತ್ತೆ. ಅಂಡ್ ಸೆಲ್ಸ್ ಅಲ್ಲಿ ಇರುವಂತಹ ಡರ್ಟ್, ಆಯಿಲ್, ಬ್ಯಾಕ್ಟೀರಿಯಾಸ್ ಎಲ್ಲಾನು ಹೊರಗ್ ತಗೊಂಡು ನಮ್ಮ ಈ ಮಡ್ಡಿಗೆ ಇರುವಂತಹ ಎಬ್ಸಾರ್ಬ್ಟಿವ್ ಇದು ನೇಚರ್ ಇರೋದಕ್ಕೆ ಅದು ನಮ್ಮ ರಿಕ್ವೈರ್ಡ್ ಕಂಟೆಂಟ್ ಏನಿದೆಯೋ ಅದನ್ನ ಅಬ್ಸಾರ್ಬ್ ಮಾಡುತ್ತೆ, ಸ್ಕಿನ್ ಫರ್ಮ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ವೇ ಇಟ್ ಹೆಲ್ಪ್ಸ್ ಅಸ್ ಟು ರಿಜುವನೇಟ್ ದ ಸ್ಕಿನ್ ಅಂಡ್ ಈವನ್ ದಟ್ ಕ್ಲೆನ್ಸಿಂಗ್, ಪ್ಯೂರಿಫೈ ಮಾಡೋ ಗುಣ ಇರೋದ್ರಿಂದ ದಿಸ್ ವಿಲ್ ಗಿವ್ ದ ಏನು ಟೆಕ್ಸ್ಚರ್ ಟೋನ್ ಸಿಗತ್ತೆ. ಆಮೇಲೆ ಡಾರ್ಕ್ ಸ್ಪಾಟ್ಸ್ ಅಥವಾ ನಿಮ್ಗೆ ಏನಾದ್ರೂ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇದ್ರೆ ಅದರಿಂದ ಮುಕ್ತಿ ಹೊಂದಕ್ಕೂ ಇದೊಂದು ಹೆಲ್ಪ್ ಆಗತ್ತೆ. ದಿಸ್ ಇಸ್ ಬೆಸ್ಟ್ ಫಾರ್ ಪಿಂಪಲ್ಸ್, ಅನ್ಇವನ್ ಸ್ಕಿನ್ ಟೋನ್ಸ್, ಆಕ್ನೆ, ಸ್ಕಾರ್ಸ್, ಡಲ್ ಸ್ಕಿನ್ ಏನಿದ್ರು ಆಯಿಲಿ ಸ್ಕಿನ್ ಗೆ ಅಂತೂ ಹೇಳಿ ಮಾಡಿರುವಂತಹ ಪ್ರಾಡಕ್ಟ್. ಇದ್ರ ಜೊತೆಗೆ ನಾನು ರೋಸ್ಮೆರಿ ಫೇಸ್ ಪ್ಯಾಕ್ ಅನ್ನ ಕೂಡ ಯೂಸ್ ಮಾಡಿದ್ದೀನಿ. ದಿಸ್ ಒನ್ ಇಸ್ ಫಾರ್ ಡೈಲಿ ಯೂಸ್ ಓನ್ಲಿ ಫಾರ್ ದ ಫೇಸ್ and this you can use it as a face pack. ಇದು ಕೂಡ ಮುರ್ಮಡ್ ಮತ್ತೆ ರೋಸ್ಮೆರಿ, ನೀಮ್, ಆಲಿವ್ ಆಯಿಲ್ ಇಂದ ಕೂಡಿರುವಂತ ಒಂದು ಅದ್ಭುತ ಪ್ರಾಡಕ್ಟ್. ಈ ಕಾಂಬಿನೇಷನ್ ಅನ್ನ ನೀವು ಯೂಸ್ ಮಾಡಿದ್ರಿ ಅಂತಾದ್ರೆ ನಿಮ್ಮ ಆಯಿಲಿ ಸ್ಕಿನ್ ಅಲ್ಲಿ ಕೂಡ ಮಾಯಿಶ್ಚರ್ ಉಳಿದಿದ್ರು ಉಳಿಸಿ ಅದನ್ನ ಡರ್ಟ್ ಅನ್ನ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ ಗೆ ಒಂದು ಒಳ್ಳೆ ಕಾಂತಿಯನ್ನ ಕೊಡೋದಕ್ಕೆ ಈ ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ. ಐ ಆಮ್ ವೆರಿ ಹ್ಯಾಪಿ ಟು ಇಂಟ್ರೊಡ್ಯೂಸ್ ದಿಸ್ ಪ್ರಾಡಕ್ಟ್. ದಯವಿಟ್ಟು ಎಲ್ಲರೂ ಯಾರ್ಯಾರು ಸ್ಕಿನ್ ಪ್ರಾಬ್ಲಮ್ ಇದೆಯೋ ಅವರೆಲ್ಲರೂ ಇದನ್ನ ಉಪಯೋಗಿಸಿ ಇದರಿಂದ ಲಾಭ ಪಡ್ಕೊಳ್ಳಿ. Thank you so much, ma'am, for giving me opportunity to present this product. Thank you so much.
ಬ್ಯೂಟಿಫುಲಿ ಎಕ್ಸ್ಪ್ಲೈನ್ಡ್. ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇನ ಜೊತೆಗೆ ರಿಯಲ್ ಅದರಲ್ಲಿರುವಂತಹ ಬೆನಿಫಿಟ್ ಗಳನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೃಂದ. ನಿಮ್ಮ ಸ್ಮೈಲ್ ವಿಲ್ ಗಿವ್ ಸೋ ಮೆನಿ ಪೀಪಲ್ ಗಳಿಗೆ ಬೆನಿಫಿಟ್. ಸೊ ಥ್ಯಾಂಕ್ಸ್ ಎ ಲಾಟ್. ಎಲ್ಲಾರ ಪರವಾಗಿ ನನ್ನ ಧನ್ಯವಾದಗಳು. Yes, now we are coming with only one healthcare product. And sorry, ಇವತ್ ಮಾತ್ರ ಒಂದ್ ದಿವಸ, ಯಾಕೆಂದ್ರೆ ನಾವು ಕೂಡ ಫಸ್ಟ್ ಡೇ ಮಾಡ್ತಾ ಇರೋದು. ಒಂದ್ 2 ನಿಮಿಷ ಲೇಟ್ ಆಗುತ್ತೆ. 2 ನಿಮಿಷದಲ್ಲಿ ಮುಗಿತೀವಿ ಇವಾಗ. ಬಿಕಾಸ್ ವಿ ವಾಂಟ್ ಟು ಏನ್ ಪ್ಲಾನ್ ಮಾಡಿದೀವಿ ಅದನ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಿಮಗೆ ಕೂಡ ಕಡಿಮೆ ಆಗುತ್ತೆ. ಸೊ ಒಂದು 2 minutes ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು, ಶಿ ಈಸ್ ಆಲ್ಸೋ ವೆರಿ 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 ಡೀಪ್ ಇನ್ ಟು ಮೋದಿ ಕೇರ್. ಸೊ ಅವರು ನಿಮಗೆ ಒಂದು ಹೆಲ್ತ್ ಕೇರ್ ಪ್ರಾಡಕ್ಟ್ ನ ಬಗ್ಗೆ ಹೇಳಕ್ಕೆ ಬರ್ತಿದ್ದಾರೆ. ಖಂಡಿತ ಮಿಸ್ ಮಾಡಬೇಡಿ. 2 minutes ಅಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಎಸ್ ಶಾರದಾ, ಮಿಸಸ್ ಶಾರದಾ ಅಂಬಲ್ ಆನ್ ದ ಸ್ಟೇಜ್ ಟು ಶೇರ್ ವಿತ್ ದ ಹೆಲ್ತ್ ಕೇರ್ ಪ್ರಾಡಕ್ಟ್. ಎಸ್ ಶಾರದಾ. Thank you, Sandhya, for giving me this opportunity. Ellargu good evening and welcome to this platform today to learn. Okay, so nan ivattu jaasti time tagolalla. I'll come straight away to the product. ನಮ್ಮ ದೇಹದಲ್ಲಿರುವಂತ ಟಾಕ್ಸಿನ್ಸ್ ಗಳನ್ನ ನಾವು ರಿಮೂವ್ ಮಾಡಬೇಕು ಅಂದ್ರೆ ವಾಟ್ ಇಸ್ ದ ಪ್ರೋಸೆಸ್ ಅಂತ ನೋಡಿದಾಗ, ಹಳೆ ಕಾಲದಲ್ಲಿ ಸುಮಾರು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಗಳು ಅಥವಾ ಮನೆ ಮದ್ದುಗಳನ್ನ ನಾವು ತಗೊಳ್ತಾ ಇದ್ವಿ. ಬಟ್ ಈ ನಡುವೆ ಅಂತೂ ನಾವು ಯಾವ ಆ ತರದ ಯಾವುದು ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಎಷ್ಟೋ ಸ್ಟಮಕ್ ಪ್ರಾಬ್ಲಮ್ಸ್, ಅಪ್ಸೆಟ್ ಆಗಿರ್ಬೋದು, ಸುಮಾರು ಟಾಕ್ಸಿನ್ಸ್ ಗಳು ಇರೋದ್ರಿಂದ ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಗಳು ಈ ನಡುವೆ ಅಂತೂ ಜಾಸ್ತಿ ಆಗ್ತಾ ಇದೆ. ಸೊ ಈ ಟಾಕ್ಸಿನ್ಸ್ ನಾವು ರಿಮೂವ್ ಮಾಡೋದಕ್ಕೆ ಮೋದಿಕೇರ್ has given us a wonderful product which is called as well detox. ಇದರಲ್ಲಿ 8 herbs ಇಂದ ಮಾಡಿದ್ದಾರೆ. ಇದರಲ್ಲಿ ಬೇವು ಇದೆ, ಕುಟ್ಕಿ ಅಂತ, ತ್ರಿಫಲ, ಬಾಬ್ಚಿ, ಮತ್ತೆ ಕಾಲ್ಮೇಘ್, ವರುಣ್, ರೋಹಿಟಿಕಾ, ಭೃಂಗರಾಜ್, ಇಷ್ಟೊಂದು 8 ಮೂಲಿಕೆಗಳು ಇದರಲ್ಲಿ ಮಾಡಿರೋ ಪ್ರಾಡಕ್ಟ್. ಇದು ನಮ್ಮ ದೇಹದಲ್ಲಿ ಯಾವ ತರ ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ ಅನ್ನೋದನ್ನ ಒಂದು ಸಿಂಬಾಲಿಕ್ ಮುಖಾಂತರ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ. ಇದನ್ನ ನಮ್ಮ 2 ಜನರು ಅಂತ ತಗೊಳ್ಳೋಣ. ಅಂಡ್ ಇದು ಹೇಗೆ ಕ್ಲೀನ್ ಆಗುತ್ತೆ ಅನ್ನೋದನ್ನ, ಮತ್ತೆ ಟಾಕ್ಸಿನ್ಸ್ ಆದಾಗ ಯಾವ ತರ ನಮ್ಮ ಬಾಡಿಯಲ್ಲಿರುವಂತ ಟಾಕ್ಸಿನ್ಸ್ ಹೇಗೆ ನಮ್ಮ ದೇಹದಲ್ಲಿ ಇದೆ ಅನ್ನೋದಕ್ಕೆ ಐ ಆಮ್ ಜಸ್ಟ್ ಆಡಿಂಗ್ ಅ ಟಾಕ್ಸಿನ್ ಪೋರ್ಷನ್ ಟು ಇಟ್. ಓಕೆ, ಸೊ ನಾನು ಇದು ಎರಡನ್ನು ಡಿಟಾಕ್ಸ್ ಟಾಕ್ಸಿನ್ಸ್ ನ ಹಾಕಿದ್ದೀನಿ. ದಿಸ್ ಇಸ್ ಜಸ್ಟ್ ಅ ಸಿಂಬಾಲಿಕ್ ಅಷ್ಟೇ, ಬೇರೆ ಏನಿಲ್ಲ. ಸೊ ಇದರಲ್ಲಿ ಡಿಟಾಕ್ಸ್, ದಿಸ್ ಇಸ್ ದ ಪ್ರಾಡಕ್ಟ್. ಇಟ್ ಇಸ್ ಇನ್ ದ ಫಾರ್ಮ್ಯಾಟ್ ಆಫ್ ಈ ತರ ಒಂದು ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಈಗ ಪೌಡರ್ ಮಾಡಿ ಒಂದು ಒಬ್ರ ಡಿಟಾಕ್ಸ್ ತಗೊಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಒಂದು ವ್ಯಕ್ತಿ ಡಿಟಾಕ್ಸ್ ತಗೊಂಡಿದ್ದಾರೆ, ಇನ್ನೊಬ್ರು ತಗೊಂಡಿಲ್ಲ. ಜಸ್ಟ್ ಇದನ್ನ ಪೌಡರ್ ಮಾಡಿದ್ದೀನಿ. ಪೌಡರ್ ಮಾಡಿರೋದನ್ನ ಐ ಆಮ್ ಜಸ್ಟ್ ಹಾಕಿದ್ದೀನಿ. ಓಕೆ, ಸೊ ಒಂದು ಟ್ಯಾಬ್ಲೆಟ್ ನಾವು ಹಾಕಿರೋದು. ಇದನ್ನ ನಾನೀಗ ಐ ಆಮ್ ಜಸ್ಟ್ ವೈಪಿಂಗ್ ಇಟ್ ಔಟ್. ಈಗ ಡಿಟಾಕ್ಸ್ ಅಲ್ಲಿ ವೈಪ್ ಮಾಡಿರೋದು ಹೇಗಿದೆ, ಅಂಡ್ ದ ಪರ್ಸನ್ ಹೂ ಇಸ್ ನಾಟ್ ಯೂಸಿಂಗ್ ಅ ಟಾಕ್ಸಿನ್ಸ್ ನ ರಿಮೂವ್ ಮಾಡದೇ ಇರೋರ್ದು ಐ ಆಮ್ ವೈಪಿಂಗ್ ಇಟ್ ಔಟ್. ಕ್ಯಾನ್ ಯು ಸಿ ದ ಚೇಂಜ್? Yes, Sharada. So yes, so both you can show together. ಬಾಡಿಯಲ್ಲಿರುವಂತ ಟಾಕ್ಸಿನ್ಸ್ ನಾವು ಎಷ್ಟೇ ನೀರು ಕುಡಿದ್ರೇನು ಇಟ್ ಡಸಂಟ್ ಗೋ ಅನ್ಲೆಸ್ ಅಂಡ್ ಅಂಟಿಲ್ ವಿ ಟೇಕ್ ಇಟ್. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ನಮ್ಮ ಬಾಡಿಯಲ್ಲಿ ಇರುತ್ತೆ, ಡ್ಯೂ ಟು ಔಟ್ಸೈಡ್ ನಾವು ತಗೊಳ್ಳೋಂತ ಆಹಾರದಲ್ಲಿ ಆಗಿರ್ಬೋದು, ಅಥವಾ ಮನೆಯಲ್ಲೇ ನಾವು ಮಾಡಿ ತಿನ್ನುವಂತ ಪದಾರ್ಥಗಳಲ್ಲೂ, ತರಕಾರಿ, ಹಣ್ಣುಗಳು ಏನೇ ತಗೊಂಡ್ರೇನೋ ಅದರಲ್ಲಿ ಹಾಕಿರುವಂತ ಕೆಮಿಕಲ್ಸ್ ಆಗಿರ್ಬೋದು, ಪೊಲ್ಯೂಷನ್ಸ್ ಆಗಿರ್ಬೋದು, ಅದರಿಂದ ನಮ್ಮ ದೇಹದಲ್ಲಿ ಎಷ್ಟೊಂದು ಟಾಕ್ಸಿನ್ಸ್ ಇರುತ್ತೋ ಅದನ್ನ ಕ್ಲೀನ್ ಮಾಡೋದಕ್ಕೆ ನಮ್ಮ ಈ ಡಿಟಾಕ್ಸ್ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು
ಇದು ಸಿಂಬಾಲಿಕ್ ಆಗಿ ನಾವು ತೋರಿಸ್ಕೊಟ್ಟಿದ್ದೀವಿ. ಎರಡನ್ನು ಕೂಡ ಒಟ್ಟಿಗೆ ಹೆಂಗೆ ಹಿಡಿದು ತೋರಿಸಿ, ಎರಡನ್ನು ಕೂಡ ಜೊತೆ ಯಾ ಎಸ್ ನೋ ಯಾ ಕರೆಕ್ಟ್ ಎಸ್ ವಿ ಕ್ಯಾನ್ ಸಿ. ಸೊ ಇದು ನಾವು ಈ ಟಾಕ್ಸಿನ್ಸ್ ರಿಮೂವ್ ಮಾಡೋದಕ್ಕೆ ಡೈಲಿ ಬಿಫೋರ್ ಫುಡ್, ಹಾಫ್ ಅನ್ ಅವರ್ ಬಿಫೋರ್ ಫುಡ್, ಬೆಳಗ್ಗೆ ಒಂದು ರಾತ್ರಿ ಒಂದು ತಗೊಳ್ತಾ ಬರಬೇಕು. ಬಟ್ ವೆನ್ ಯು ಟೇಕ್ ಇಟ್ ಯು ಯೋರ್ ಸೆಲ್ಫ್ ಸಿ, ಇದರಲ್ಲಿ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಟಾಕ್ಸಿನ್ಸ್ ಆಗಿರ್ಬೋದು, ಹೇರ್ ಅಲ್ಲಿ ಇರುವಂತ ಟಾಕ್ಸಿನ್ಸ್ ಆಗಿರ್ಬೋದು, ಮತ್ತೆ ಸ್ಟಮಕ್ ಅಲ್ಲಿ ಇರುವಂತ ಟಾಕ್ಸಿನ್ಸ್ ಗಳನ್ನ ರಿಮೂವ್ ಮಾಡಿ ಒಂದು ಹೆಲ್ತಿಯಾಗಿ ಇರೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಒಂದು ಗ್ಲೋಯಿಂಗ್ ಸ್ಕಿನ್ ಕೊಡೋದಕ್ಕೆ, ಮತ್ತೆ ಹೇರ್ ಗ್ರೋತ್ ಚೆನ್ನಾಗಾಗೋದಕ್ಕೂ ಇದು ಹೆಲ್ಪ್ ಮಾಡಿದೆ. ಸೊ ಥ್ಯಾಂಕ್ ಯು ಸಂಧ್ಯಾ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್ ಶಾರದಾ. ಸೊ ಗ್ರೇಟ್ ಪ್ರೆಸೆಂಟೇಶನ್ ನೋಡಿದೀರಲ್ವಾ ನೀವು, ಅವ್ರು ಹೆಂಗೆ ಡೆಮೋ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಫಸ್ಟ್ ನಂಬರ್ 1 ಫಸ್ಟ್ ಟೈಮ್ ಬರುವವರು ಇದನ್ನ ಇನ್ಫಾರ್ಮೇಶನ್ ಆಗಿ ತಗೋತಾರೆ. ಎಸ್ ಐ ಗಾಟ್ ಇಟ್, ಒಳ್ಳೆ ಒಂದು ಪ್ರಾಡಕ್ಟ್ ಅಂತ. ಆಲ್ರೆಡಿ ರಿಪೀಟೆಡ್ಲಿ ನೋಡ್ತಾ ಇರುವವರು ಹೇಗೆ ನಾವು ಕಸ್ಟಮರ್ ಗಳಿಗೆ ಅಥವಾ ನಮ್ಮ ಡೌನ್ ಲೈನ್ಸ್ ಕನ್ಸಲ್ಟೆಂಟ್ ಗಳಿಗೆ ಇದನ್ನ ಮಾಡ್ತಾ ಮಾತಾಡೋದು ನೋಡಿ. ಹೌ ಫ್ಲೂಯೆಂಟ್ ಶಿ ಇಸ್. ದಿಸ್ ಕಮ್ಸ್ ಓನ್ಲಿ ವಿತ್ ದ ಎಕ್ಸ್ಪೀರಿಯನ್ಸ್. ಬಿಗಿನಿಂಗ್ ಅಲ್ಲಿ ಬಾರದೇ ಇರ್ಬೋದು, ಇಟ್ಸ್ ಓಕೆ. ಸೊ ಇವತ್ತು ಒಂದ್ ದಿವಸ ಜಸ್ಟ್ 8 minutes ಲೇಟ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ನಾಳೆಯಿಂದ ಶಾರ್ಪ್ 8:30ಗೆ ಕ್ಲೋಸ್ ಮಾಡೋಣ. ಸೊ ಎಲ್ಲ ಇವತ್ತು ಪಾರ್ಟಿಸಿಪೇಟ್ ಮಾಡಿದವರಿಗೆ ನನ್ನ ಮನಪೂರ್ತಿಯ ಧನ್ಯವಾದಗಳು. ಥ್ಯಾಂಕ್ಸ್ ಎ ಲಾಟ್. ಅಂಡ್ ಒನ್ ಮೋರ್ ಐ ವಾಂಟ್ ಟು ಶೇರ್ ದ ಇನ್ಫಾರ್ಮೇಶನ್. ಈಗ ಇವತ್ತು ನೀವೇನೆಲ್ಲ ಕಲ್ತಿದ್ದೀರಾ ಅದನ್ನ ಒಂದು ಕ್ಲಾಸ್ ಅಲ್ಲಿ ನಾವು ರಿವಿಷನ್ ಮಾಡಿದ್ರೆ ಹೆಂಗಿರುತ್ತೆ. ಸೊ ನಾಳೆ ಟುಮಾರೋ 7:20ಕ್ಕೆ ನಾವು ಲಿಂಕ್ ಆನ್ ಮಾಡ್ತೀವಿ, ಅಂದ್ರೆ ಲಾಗಿನ್ ಮಾಡ್ತೀವಿ. ಆ ಟೈಮ್ ಅಲ್ಲಿ ಯಾರೆಲ್ಲ ಜಾಯಿನ್ ಆಗ್ತೀರಾ ವಿ ವಿಲ್ ಹ್ಯಾವ್ ದ ರಿವಿಷನ್. ತುಂಬಾ ಜನಗಳಿಗೆ ಕ್ವಶನ್ ಇರಬಹುದು, ಫೀಡ್ಬ್ಯಾಕ್ ಕೇಳಬಹುದು, ಅಥವಾ ಅವರಿಗಿರುವ ಕ್ವಶನ್ಗಳು ಅಂಡ್ ಹೂ ವಾಂಟ್ಸ್ ಟು ಶೇರ್ ಸಮಥಿಂಗ್ ಅಂಡ್ ಎಲ್ಲವನ್ನ ಕೂಡ ಆ ಇನಿಷಿಯಲ್ 10 minutes ಅಲ್ಲಿ ಮಾಡೋಣ. ಸೊ ದಟ್ ಈಸ್ ದ ಥಿಂಗ್ ವಿ ವಿಲ್ ಗೋ ಅಂಡ್ ಡೂ ಟುಮಾರೋ 7:20ಕ್ಕೆ. ಸೊ ದಯವಿಟ್ಟು ಯಾರೆಲ್ಲ, ಅಂಡ್ ಒನ್ ಮೋರ್ ಅಡ್ವಾಂಟೇಜ್ 7:20ಕ್ಕೆ ಬರೋದ್ರಲ್ಲಿ 100 ಕ್ರಾಸ್ ಆದಾಗ ಯಾರಿಗೆ ಮಿಸ್ ಆಗತ್ತೆ. ಇವತ್ತು ನೋಡಿದೆ ನಾನು 7:45ಗೆ ಕ್ರಾಸ್ ಆಗಿದ್ದು, ಬಟ್ ನಾಳೆ ಹಂಗಲ್ಲ, 7:30ಗೆ 100 ಕ್ರಾಸ್ ಆಗತ್ತೆ. ಯಾಕೆಂದ್ರೆ ವಿ ಆರ್ ಗೋಯಿಂಗ್ ಟು ಡೂ ದ ರಿವಿಷನ್. ಸೊ ಇದ್ರಲ್ಲಿ ನಮ್ಮ ಜವಾಬ್ದಾರಿ ಏನು ಅಂದ್ರೆ, ಹೂ ಈಸ್ ರಿಯಲಿ ಗೋಯಿಂಗ್ ಟು ವಿನ್. ಇದರಲ್ಲಿ ರೇಸ್ ಅಲ್ಲ, ಇದು ಕಾಂಪಿಟಿಷನ್ ಅಲ್ಲ, ಸೆಲ್ಫ್. ಅವ್ರವರಿಗೆ ಅವ್ರವ್ರು ಕಾಂಪಿಟೇಟರ್. ಸೊ ನಿನ್ನೆ ಕಲ್ತಿದ್ದಕ್ಕಿಂತ ಇವತ್ತು ಏನ್ ಜಾಸ್ತಿ ಕಲ್ತಿದ್ದೀನಿ, ಇವತ್ತು ಯಾರೆಲ್ಲ ಏನು ಹೇಳಿದ್ರಲ್ಲಿ ನಾವು ತಿಳ್ಕೊಂಡಿದೀನಿ, ಹ್ಯಾಪಿನೆಸ್ ಅನ್ನ ಶೇರ್ ಮಾಡ್ಬೋದು, ಕಲ್ತ್ಕೊಂಡಿರೋದನ್ನ ಶೇರ್ ಮಾಡಬಹುದು, ಕ್ವಶನ್ಸ್ ಮಾಡ್ಕೊಳ್ಬಹುದು. ಸೊ ಬೇಕು ಅಂದ್ರೆ ನಾವು ಕೆಲವು ಕ್ವಶನ್ ಗಳನ್ನ ಕೇಳ್ತೀವಿ, ಕ್ವಶನ್ ಅಂಡ್ ಆನ್ಸರ್ ಬೇಕಂದ್ರೆ ಮಾಡ್ಬೋದು. ಎಸ್, ದಟ್ ಈಸ್ ದ ಥಿಂಗ್ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ನಾವು. ಯಾರಿಗಾದ್ರೂ ಏನಾದ್ರೂ ಹಾಕ್ಬೇಕಂದ್ರೆ ಪ್ರಶ್ನೆಗಳು ಇದ್ರು ಚಾಟ್ ಅಲ್ಲಿ ಹಾಕಿ. 1 ನಿಮಿಷ 2 ನಿಮಿಷ ನಾವು ಬಿಟ್ಟಿರ್ತೀವಿ. ಅಂಡ್ ನಿಮ್ಗೆ ಏನ್ ಪ್ರಶ್ನೆ ಇದ್ರು ಚಾಟ್ ಅಲ್ಲಿ ಹಾಕ್ಬೋದು, ನೋಟ್ ಮಾಡ್ಕೋತೀನಿ ನಾನು. ಅಥವಾ ನಮ್ಮ ಮೈ ಟೀಮ್ ಗ್ರೂಪ್ ಅಲ್ಲಿ ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್, ಯು ಕ್ಯಾನ್ ಹ್ಯಾವ್ ಎನಿ ಕ್ವಶನ್ಸ್ ಇದ್ರೆ ಹಾಕ್ಬಹುದು, ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಾದ್ರೆ ಹಾಕ್ಬಹುದು. ಅಂಡ್ ತುಂಬಾ ಇನ್ನೂ ನಾವು ಕಲಿಯೋದಿದೆ. ವೆರಿ ಸಿಂಪಲ್ ವೇ ನಲ್ಲಿ ಕಲಿಯೋದು ನಾವು. ಖಂಡಿತ ತುಂಬಾ ಬಿಗ್ ಟೆಕ್ನಾಲಜಿಗಳನ್ನ ಇಲ್ಲಿ ಕಲಿತಾ ಇಲ್ಲ. ಅಲ್ಟಿಮೇಟ್ಲಿ ನಾವು ಬೇಕಾಗಿರೋದು ಏನಂದ್ರೆ ಸಿಂಪಲ್ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು ಅಂತ, ಪ್ಯಾಷನೇಟ್ ಆಗಿ ಹ್ಯಾಪಿನೆಸ್ ಅಲ್ಲಿ ಮಾಡುವಂತದ್ದನ್ನ. ಸೊ ಎಲ್ಲರಿಗೆ ಕೂಡ ಧನ್ಯವಾದಗಳು. We are going to earn a passive income of great income, helping many people. So thanks to Modicare and thanks to all Modicarians. Thanks to my upline. ಈ ಅವಕಾಶವನ್ನ ನಂಗೆ ಕೊಡಿಸಿದ್ದು ಅವರು ಫಿಲಿಪ್ ಸಿಂಗ್ ಮತ್ತೆ ನೀನಾ ಮೇಡಮ್ ಅವರು. ಥ್ಯಾಂಕ್ಸ್ ಎ ಲಾಟ್. ಸೊ ಇಲ್ಲಿಗೆ ನಮ್ಮ ಈ ಡಿಸ್ಕಷನ್ ಅನ್ನ ಕ್ಲೋಸ್ ಮಾಡೋಣ, ಕಂಪ್ಲೀಟ್ ಮಾಡೋಣ. ಕ್ಲೋಸಿಂಗ್ ಅಲ್ಲ, ನಾಳೆಗೆ 7:20ಗೆ ಲೆಟ್ ಅಸ್ ಆಲ್ ಮೀಟ್. ಎಸ್, welcome for tomorrow. All the best. Bye.